आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन सरस्वती महासद्गुरुभ्यो नमः। अधीहि भगवो ಇಲ್ಲಿ ಪರಮಾತ್ಮನ ಪ್ರತಿಬಿಂಬ ಜೀವ ಅಂತ. ಪುರುಷನ ಪ್ರತಿಬಿಂಬ ಕನ್ನಡಿಯಲ್ಲಿ ಹೇಗೆ ಬರುತ್ತೋ, ಸೂರ್ಯಚಂದ್ರಾದಿಗಳ ಪ್ರತಿಬಿಂಬ ನೀರಲ್ಲಿ ಹೇಗೆ ಬರುತ್ತೋ, ಹಾಗೆ ಜೀವ ಅನ್ನೋದು ಯಾರು ಅಂತ ಪರಮಾತ್ಮ ಪ್ರತಿಬಿಂಬ ಅಂತ. ಅದು ಇದು ಒಂದು ತಪ್ಪರ್ಥ ಆಗುತ್ತೆ. ಏನಂದ್ರೆ ಮನುಷ್ಯನಿಗೆ ಅವಯವ ಇದೆ, ಪ್ರತಿಬಿಂಬ ಬೀಳುತ್ತೆ. ಸೂರ್ಯಚಂದ್ರಿಗೂ ಅವಯವ ಇದೆ, ಪ್ರತಿಬಿಂಬ ಬೀಳುತ್ತೆ. ಪರಮಾತ್ಮನಿಗೆ ಅವಯವ ಇಲ್ಲ, ಪ್ರತಿಬಿಂಬ ಬೀಳೋಕೆ. ಅದರಿಂದ ಹೆಂಗ್ ಪ್ರತಿಬಿಂಬ ಅಂತ ಅನ್ನೋದಿದ್ರೆ ವಾಸ್ತವ ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬದಂತ ಪ್ರತಿಬಿಂಬ. ಹೇಗೆಂದ್ರೆ ಮನಸ್ಸಿನ ಅಭಿಮಾನವನ್ನೇ ಪ್ರತಿಬಿಂಬ ಅಂತ ಇದ್ದಾರೆ ಅಂದ್ರು ಭ್ರಷ್ಟರು. ಇಲ್ಲಿ ಮನಸ್ಸಿನಲ್ಲಿ ಚೈತನ್ಯ ಇರುವಂತೆ ಭ್ರಮಿಸಿ ತಮ್ಮನ್ನು ಜೀವಂತಗೊಳಿಸುತ್ತಾರೆ ಎಂಬುದಕ್ಕೆ ಮಾತ್ರ ದೃಷ್ಟಾಂತ ಹೋಗ್ಬೇಕು ಅಂತ. ಚೈತನ್ಯದ ಸನ್ನಿಧಿಯಿಂದ ಮನಸ್ಸಿನಲ್ಲಿಯೇ ಚೈತನ್ಯವಿರುವಂತೆ ಭ್ರಮಿಸಿ. ಚೈತನ್ಯದ ಸನ್ನಿಧಿ ಇದೆ ಯಾವುದಕ್ಕೆ? ಮನಸ್ಸಿಗೆ. ಕಬ್ಬಣ ಹೇಗೆ ಬೆಂಕಿ ಸಂಪರ್ಕ ಸೋಡುತ್ತೋ ಅದೇ ರೀತಿ ಆತ್ಮ ಸಮೀಪದಿಂದ ಮನಸ್ಸು ಚೈತನ್ಯವಾಗಿ ಕಾಣುತ್ತೆ. ಮನಸ್ಸು ಚೈತನ್ಯವಿದೆ ಅಂತ ಭ್ರಾಂತಿ ಉಂಟಾಗುತ್ತೆ. ಅದನ್ನೇ ಪ್ರತಿಬಿಂಬ ಅಂತ ಹೋಪಕ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಪ್ತನಾದವನು ಸ್ವಪ್ನವನ್ನು ಕಾಣ್ತಾನಲ್ಲ, ಸ್ವಪ್ನವನ್ನು ಕಾಣುವುದು ಆಗ ಸುಖ ದುಃಖಗಳನ್ನು ಕೂಡ್ಕೊಂಡವನಾಗಿ ಇರ್ತಾರಲ್ಲ, ಆ ಸುಖ ದುಃಖವನ್ನು ಕೂಡ್ಕೊಂಡವನಾಗಿದ್ರೆ ಪುಣ್ಯಗಳ ಕಾರ್ಯ ಇದೆ ಅಂತ ಅರ್ಥ. ಎಲ್ಲಾ ಸುಖಕ್ಕೂ ಪುಣ್ಯವೇ ಕಾರಣ, ಎಲ್ಲಾ ದುಃಖಕ್ಕೂ ಪಾಪವೇ ಕಾರಣ. ಅದು ಎಲ್ಲರ ಕನಸಲ್ಲೆಲ್ಲ ಅನುಭವಿಸಿ, ಎಚ್ಚೆಲ್ಲ ಅನುಭವಿಸಿ. ಎಚ್ಚರ ಕನಸು ಅಂತ ಅಪೇಕ್ಷೆಯಿಂದ ಹೇಳಬೇಕೆ ಹೊರತು ಪ್ರತಿಯೊಂದು ಅವಸ್ಥೆಯು ತತ್ಕಾಲಕ್ಕೆ ಎಚ್ಚರವೇ, ಆ ಕಾಲಕ್ಕೆ ಎಚ್ಚರವೇ. ಅದು ಇಲ್ಲಿ ಬಂದ್ಮೇಲೆ ಅದಕ್ಕೆ ಸ್ವಪ್ನ ನಾಮಕರಣ ಮಾಡ್ತೀವಿ ಹೊರತು ಸ್ವಪ್ನ ಅಂತ ಅನುಭವ ಆಗಲ್ಲ. ಅನುಭವ ಕಾಲ ಸ್ವಪ್ನ ಅಂತ ಆಗಲ್ಲ ಯಾರಿಗೂ. ಪುಣ್ಯಾಪುಣ್ಯೋರ್ಹಿ ಸುಖ ದುಃಖಾರಂಭಕತ್ವ ಪ್ರಸಿದ್ಧಂ ಹೇಳುದು. ಪುಣ್ಯಾಪುಣ್ಯಗಳು ಏನ್ ಮಾಡುತ್ತವೆ? ಸುಖ ದುಃಖಗಳನ್ನು ಉಂಟು ಮಾಡುತ್ತೆ ಅಂತ. ಯಾರು ಎಲ್ಲಿ ಏನ್ ಪುಣ್ಯ ಮಾಡಿದ್ರು ಅದಕ್ಕೆ ಸುಖವೇ ಫಲ. ಆಗ ಯಾರು ಎಲ್ಲಿ ಏನ್ ಪಾಪ ಮಾಡಿದ್ರು, ದೇವತೆಗಳಾಗಿರ್ಲಿ ಋಷಿಗಳಾಗಿರ್ಲಿ ಮನುಷ್ಯ ಪಾಪ ಮಾಡಿದ್ರೆ ದುಃಖವೇ ಫಲ. ದುಃಖದಲ್ಲಿ 3 ತರಹ: ಆಧ್ಯಾತ್ಮಿಕ ದುಃಖ, ಆದಿಭೌತಿಕ, ಆದಿದೈವಿಕ ದುಃಖ. 3 ತರಹ ದುಃಖ ಆಗುತ್ತೆ. ರೋಗ ರುಜಿನಾಗಿರ್ಬೋದು, ನೋವು ಬರುತ್ತೆ, ಅಕ್ಕಪಕ್ಕ ಕಿರಿಕಿರಿ ಆಗುತ್ತೆ. ಭೌತಿಕವಾಗಿ ನಾಯಿಗಳ ಕಾಟ, ಸೊಳ್ಳೆ ಕಾಟ, ಚಿಗಳೆ ಕಾಟ, ಜಗಳ ಕಾಟ, ರಾಜಕೀಯ ಕಾಟ, ಸಿಡ್ಲು, ಅತಿವೃಷ್ಟಿ, ಅನಾವೃಷ್ಟಿ, ಇತ್ಯಾದಿ ವೃಷ್ಟಿ, ಈ ರೀತಿ ತೊಂದರೆಗಳಾಗತ್ತೆ. ಆ 3 ತರಹ ಪಾಪಕ್ಕೂ ದುಃಖಕ್ಕೂ ಪಾಪವೇ ಕಾರಣ. ಇದು ಪ್ರಸಿದ್ಧ. ಈಗ ಪುಣ್ಯಾಪುಣ್ಯೋಶ್ಚ ಅವಿದ್ಯಾ ಕಾಮೋಪಷ್ಟಂಭೇನೈವ ಸುಖ ದುಃಖ ತದ್ದರ್ಶನ ಕಾರ್ಯಾರಂಭಕತ್ವಂ ಉಪಪದ್ಯತೆ ನಾನ್ಯಥಾ ಇತಿ ಅವಿದ್ಯಾ ಕಾಮಕರ್ಮಭಿಃ ಸಂಸಾರ ಹೇತುಭಿಃ ಸಂಯುಕ್ತ ಏವ ಸ್ವಪ್ನಃ ಇತಿ ಸ್ವಮಪೀತೋ ಭವತಿ. ಪುಣ್ಯಾಪುಣ್ಯಗಳೆರಡು ಶಾಸ್ತ್ರವಿಹಿತವಾದ ಕರ್ಮವಲ್ಲ ಪುಣ್ಯ, ಶಾಸ್ತ್ರ ನಿಂದಿತವಾದ ಪಾಪ. ಇದೇ ಸಿಂಪಲ್. ಇದು ಅವಿದ್ಯೆ, ಅದು ಎರಡು ಕರ್ಮ. ಅದು ಪುಣ್ಯವು ಕರ್ಮ, ಪಾಪವು ಕರ್ಮ. ಆ ಕರ್ಮಕ್ಕೆ ಹಿಂದ್ಗಡೆ ಕಾಮ ಇದೆ, ಕಾಮಕ್ಕೆ ಹಿಂದ್ಗಡೆ ಅಜ್ಞಾನ ಇದೆ. ಯಾವ ಅಜ್ಞಾನ? ಸ್ವರೂಪದ ಬಗ್ಗೆ ಅಜ್ಞಾನ. ತಾನು ಯಾರು ಗೊತ್ತಿದೆ ಇರೋದು, ತಾನು ಇಷ್ಟೇ ಅಂತ ತಪ್ಪಿಸ್ಕೊಳ್ಳೋದು, ಇಷ್ಟೇ ಆದ್ರೆ ನಂಗೆ ಅಷ್ಟು ಬೇಕು ಅಂತ ಆಸೆ ಪಡೋದು. ಆಸೆ ಈಡೇರಿಸ್ಕೊಳ್ಳೋಕೆ ಶಾಸ್ತ್ರೀಯ ಕರ್ಮ ಮಾಡ್ತಾನೆ, ಲೌಕಿಕ ಕರ್ಮ ಮಾಡ್ತಾನೆ, ಶಾಸ್ತ್ರವಾಗಿ ಮಾಡ್ತಾನೆ. ನಂಗೆ ದುಡ್ಡು ಬೇಕಪ್ಪ, ನಿನ್ನ ಹತ್ರ ದುಡ್ಡು ₹1,00,000 ಇದೆ, ಹೊಳ್ ಕಿತ್ಕೋತೀನಿ ನಾನು, ನಂಗೆ ಬೇಕು ಅಂತ ಹೊಳ್ ಕಿತ್ಕೊಂಡ್ರೆ ಪಾಪ. ಅಥವಾ ಹಂಗ ಅಗ್ನಿ ವಸುಮತಿ ಇಷ್ಟಿ ಸಂಪರ್ಕ ಮಾಡ್ಕೋತೀನಿ, ಕಾಮ್ಯ ಕರ್ಮ, ಪಾಪು ಆಗೋಲ್ಲ. ಕಾಮ್ಯ ಕರ್ಮ ಕಾಮ್ಯ ಬರ್ಕೋತಾನೆ. ಹಾಗೆ ಒಟ್ಟು ಎಲ್ಲಾ ಕರ್ಮಕ್ಕೂ ಕಾಮ ಕರ್ಮ ಅವಿದ್ಯೆಯೇ ಕಾರಣ. ಹಾಗೆ ಅವಿದ್ಯಾ ಕಾಮ ಉಪಷ್ಟಂಭ. ಉಪಷ್ಟಂಭ ಅಂದ್ರೆ ಸಪೋರ್ಟ್ ಮಾಡ್ಕೊಳ್ಳೋದು,
ಅವಲಂಬಿಸ್ಕೊಳ್ಳೋದು, ಆಶ್ರಯಿಸ್ಕೊಳ್ಳೋದು. ಅವಿದ್ಯಾ ಕಾಮಗಳನ್ನು ಆಶ್ರಯಿಸಿಕೊಳ್ಳೋದ್ರ ಮೂಲಕ ಸುಖ ದುಃಖ ತದ್ದೇದು. ಸುಖ ಅನ್ನೋದು ಸಂತೋಷ, ದುಃಖ ಅನ್ನೋದು ಕಷ್ಟ. ಅದನ್ನು ಕಾಣೋದು, ಅದನ್ನು ಅನುಭವಿಸೋದು. ಆ ಕಾಣೋದಕ್ಕೆ ಒಂದು ಕೆಲಸ, ಕಾರ್ಯ, ಒಂದು ಕರ್ಮ ಬೇಕು. ಅದು ಆರಂಭಕತ್ವ, ಅದನ್ನು ಉಂಟು ಮಾಡುವುದು ಹೊಂದತ್ತೆ. ಯಾವುದಕ್ಕೆ? ಅವಿದ್ಯಾ ಕಾಮಗಳಿಗೆ ಆ ಕರ್ಮವನ್ನು ಉಂಟು ಮಾಡುವುದು ಹೊಂದತ್ತೆ ಹೊರತು ಅನ್ಯಸ ಬೇರೆ ರೀತಿ ಆಗೋದಿಲ್ಲ ಅಂತ. ಆದ್ದರಿಂದ ಅವಿದ್ಯಾ ಕಾಮಕರ್ಮಗಳಂದ್ರೆ ಅವಿದ್ಯಾ ಕಾಮಕರ್ಮ ಸಂಸಾರ. ಅವಿದ್ಯಾ ಕಾಮಕರ್ಮ ಇಂಥದ್ದು ಸಂಸಾರಕ್ಕೆ ಕಾರಣ. ಇದಕ್ಕೆ ಅವಿದ್ಯಾ ಕಾಮಕರ್ಮ ಅದರ ಫಲವೇ ಸಂಸಾರ. ಅಂದ್ರೆ ಅವಿದ್ಯಾ ಕಾಮಕರ್ಮ ಬೀಜ, ಆ ಸುಖ ದುಃಖ ಆಗಿದ್ದು ಸಂಸಾರ. ಈ ಅವಿದ್ಯಾ ಕಾಮಕರ್ಮಗಳೆಂಬ ಸಂಸಾರಕ್ಕೆ ಕಾರಣವಾಗಿರುವ ಅವುಗಳಿಂದ ಕೂಡಿಕೊಂಡವನಾಗಿಯೇ ಇರ್ತಾನೆ, ಸ್ವಪ್ನದಲ್ಲೂ ಕೂಡಿಕೊಂಡವನಾಗಿ ಇರ್ತಾನೆ ಅಂತ. ಆದ್ರಿಂದ ಸ್ವಪ್ನದಲ್ಲಿ ಸ್ವಮಪೀತು ನಭವತಿ, ತನ್ನಲ್ಲಿ ಒಂದಾಗಿರಲ್ಲ, ಪೂರ್ತಿ ಒಂದಾಗಿರಲ್ಲ. ಅಂದ್ರೆ ಎಚ್ಚರದಷ್ಟು ಜಾಗೃದೃಷ್ಟಿಯಲ್ಲಿ ಹೇಳೋದು. ಎಚ್ಚರದ ಅಭಿಮಾನ ಹೇಳುವಾಗ ಎಚ್ಚರದ ಸ್ಥೂಲ ಶರೀರದ ಅಭಿಮಾನ ಇರುತ್ತಲ್ಲ, ಆ ರೀತಿ ಅಲ್ಲಿ ವಾಸನಾಮಯ ಶರೀರ ಅಭಿಮಾನ ಇರುತ್ತೆ. ಇಲ್ಲಿಂದ ಹೇಳೋದು. ಅಲ್ಲಿದ್ದ ವಾಸನಾಮಯ ಶರೀರ ಅಂತ ಅನ್ಸಲ್ಲ. ಇದು ಕೂಡ ನಿಜವಾದ ಸ್ಥೂಲ ಶರೀರ ನಾವು ಅಂದ್ಕೊಂಡಿದ್ದೀವಿ. ವಾಸ್ತವ ಹೇಳಿದ್ರೆ ಇದಷ್ಟು ಮನಸ್ಸಲ್ಲೇ ತೋರಿ, ಮನಸ್ಸಲ್ಲೇ ಇದ್ದು, ಮನಸ್ಸಲ್ಲೇ ಅಡಗೋದ್ರಿಂದ ಮನಸ್ಸೇ ಆಗಿದೆ. ಆದ್ರೂ ನಾವು ಇಲ್ಲ ದೇಹದಲ್ಲಿ ಇಂದ್ರಿಯಗಳು, ಒಳಗೆ ಮನಸ್ಸಿದೆ ಅಂತ ನಾವು ಎಚ್ಚರದಲ್ಲಿ ಅಂದ್ಕೊಂಡಿದ್ದೀವಿ. ಇದನ್ನು ಒಪ್ಕೊಂಡು ಶಾಸ್ತ್ರ ತತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಶಾಸ್ತ್ರಕ್ಕೆ ತತ್ವ ತಿಳಿಸ್ಕೊಳ್ಳೋ ಮುಖ್ಯವೇ ಹೊರತು ಇದು ಸತ್ಯವಾ ಅಸತ್ಯವಾ ಮುಖ್ಯ ಅಲ್ಲ, ತತ್ವ ಮುಖ್ಯ. ಹಾಗಾಗಿ ಅವಿದ್ಯಾ ಕಾಮಕರ್ಮಗಳೆಂಬ ಸಂಸಾರಕ್ಕೆ ಕಾರಣವಾದ ಆ ಮೂರರಿಂದ ಕೂಡ್ಕೊಂಡವನಾಗಿಯೇ ಇರ್ತಾನೆ ಅಂತ. ಆದ್ದರಿಂದ ಎಲ್ಲಿ ಸ್ವಪ್ನೆ ಸಂಯುಕ್ತ ಏವ ಭವತಿ, ಸ್ವಪ್ನೆ ಸಪ್ತಮಿ ಅದು, ಸ್ವಪ್ನಃ ಅಲ್ಲ, ಸಂಯುಕ್ತ ಏವ ಸ್ವಪ್ನೆ ಇತಿ, ಸ್ವಪ್ನ ಕೂಡ್ಕೊಂಡೇ ಇರ್ತಾನೆ ಅಂತ. ಅಲ್ಲಿ ಸ್ವಪ್ನದಲ್ಲಿ ನ ಸ್ವಮಪೀತೋ ಭವತಿ, ತನ್ನಲ್ಲಿ ಒಂದಾಗಿರಲ್ಲ, ತನ್ನ ನೈಜ ರೂಪದಲ್ಲಿ ಕೂಡ್ಕೊಂಡಿರಲ್ಲ. ಎಚ್ಚರದಂತೆ ಕೆಲಸಲ್ಲೂ ಇರ್ತಾನೆ, ಅದನ್ನು ಸುಖ ದುಃಖ ನೋಡ್ತಾ ಇರ್ತಾನೆ, ಪುಣ್ಯ ಪಾಪವನ್ನು ಅನುಭವಿಸ್ತಾ ಇರ್ತಾನೆ. ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ, ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ ಜೀರ್ಣೋಹಿತಃ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ, ಜೀರ್ಣೋಹಿತಃ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ಛಂದಾಃ ತದ್ವಾ ಅಸ್ಯ ಇತಿ ಛಂದಾಃ, ತದ್ವಾ ಅಸ್ಯ ಏತತ್, ತದ್ವಾ ಅಸ್ಯ ಏತತ್ ಛಂದಾಃ. ಏಷ ಏವ ಪರಮ ಆನಂದಃ, ಏಷ ಏವ ಪರಮ ಆನಂದಃ ಇತ್ಯಾದಿ ಇತ್ಯಾದಿಶ್ರುತಿಭ್ಯಃ ಸುಷುಪ್ತ ಏವ ದೇವತಾರೂಪಂ ಸ್ವಂ ದೇವತಾರೂಪಂ ಜೀವತ್ವ ವಿನಿರ್ಮುಕ್ತಂ ದರ್ಶಯಿಷ್ಯಾಮಿ ತ್ಯಾಹ. ಶ್ರುತಿ ಸುಷುಪ್ತಿಯನ್ನು ವರ್ಣನೆ ಮಾಡುವ ಮಂತ್ರ ಅದು. 4:3:22. ಯಾವುದು? ಅನನ್ವಾಗತಂ ಪುಣ್ಯೇನ. ಸುಷುಪ್ತಿ ಕಾಲದಲ್ಲಿ ಪುಣ್ಯದಿಂದಲೂ ಕೂಡ್ಕೊಂಡವನಾಗಿರೋದು. ಅನ್ವಾಗತ ಅಂತ ಹಿಂಬಾಲಿಸ್ಕೊಂಡು ಬಂದಿರೋದು, ಕೂಡ್ಕೊಂಡು ಬಂದಿರೋದು, ಸೇರ್ಕೊಂಡು ಬಂದಿರೋದು. ಸುಷುಪ್ತಿ ಕಾಲದಲ್ಲಿ ಪುಣ್ಯ ಪಾಪದನ್ನೇ ಕೂಡ್ಕೊಂಡಿರಲ್ಲ, ಎಚ್ಚರದಿರುತ್ತೆ. ಇವಾಗ ಸುಸ್ತಾಗತ್ತೆ, ಭಯ ಆಗತ್ತೆ, ಸಂತೋಷ ಆಗತ್ತೆ, ದುಃಖ ಆಗತ್ತೆ, ನೋವು ಆಗುತ್ತೆ, ಹೊಟ್ಟೆ ನೋವು, ತಲೆಲ್ಲ ಆಗತ್ತೆ. ಸುಷುಪ್ತಿಯಲ್ಲಿ ಪುಣ್ಯವೂ ಹಿಂಬಾಲಿಸ್ಕೊಂಡು ಬಂದಿರಲ್ಲ, ಪಾಪವೂ ಹಿಂಬಾಲಿಸ್ಕೊಂಡು ಬರೋಲ್ಲ. ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ. ಪಾಪವೂ ಹಿಂಬಾಲಿಸ್ಕೊಂಡು ಬಂದಿರಲ್ಲ, ಅಂದ್ರೆ ಅನುಸರಿಸ್ಕೊಂಡು ಬಂದಿರಲ್ಲ, ಪುಣ್ಯವೂ ಅನುಸರಿಸ್ಕೊಂಡು ಬರೋಲ್ಲ. ತದಾ ಆ ಸುಷುಪ್ತಿ ಕಾಲದಲ್ಲಿ ತೀರ್ಣ ಸರ್ವ, ಎಲ್ಲಾ ಶೋಕವನ್ನು ದಾಟಿದನಾಗಿರ್ತಾನೆ. ಶೋಕ ಇರೋದಿಲ್ಲಿ ಹೃದಯಸ್ಯ, ಎಲ್ಲ ಹೃದಯ ಅಂದ್ರೆ ಮನಸ್ಸು, ಬುದ್ಧಿ, ಅಂತಃಕರಣ, ಅಲ್ಲಿ ಎಲ್ಲ ಕೂತ್ಕೊಂಡಿದೆ. ಶೋಕಕ್ಕೆ ಕಾರಣ, ದುಃಖ, ಎಲ್ಲ ಅನರ್ಥ ಮನಸ್ಸಲ್ಲಿದೆ. ಮನಸ್ಸಲ್ಲಿರ್ತಕ್ಕಂತಹ ಎಲ್ಲಾ ದುಃಖವನ್ನು ಸುಷುಪ್ತಿ ಕಾಲದಲ್ಲಿ ಜೀವನು ದಾಟಿರ್ತಾನೆ. ದಾಟಿದ್ದುಬಿಟ್ಟು ತನ್ನದಾದ ಪಾರಮಾರ್ಥಿಕ ರೂಪದಿಂದ ಇರ್ತಾನೆ. ಶ್ರುತಿ ಸ್ಪಷ್ಟವಾಗಿ ಸುಷುಪ್ತಿ ಕಾಲದಲ್ಲಿ ಈ ಜೀವನು ಸಂಸಾರವನ್ನು ಮೀರಿದವನಾಗಿರುತ್ತಾನೆ ಎಂಬುದಾಗಿ ಹೇಳ್ತಾ ಇದೆ. ಸಂಸಾರವನ್ನು ಮೀರಿದವನಾಗಿರ್ತಾನೆ ಅಂದಮೇಲೆ ಅರ್ಥಾತ್ ಅವಿದ್ಯಾ ಕಾಮಕರ್ಮ ಇಲ್ಲ ಅಂತ ಅರ್ಥ. ಎಲ್ಲಿ ಅವಿದ್ಯಾ ಕಾಮಕರ್ಮ ಇದೆಯೋ ಅದು ಸಂಸಾರ, ಎಲ್ಲಿ ಅವಿದ್ಯಾ ಕಾಮಕರ್ಮವಿಲ್ಲವೋ ಅದು ಸಹಜ ರೂಪ, ನೈಜ ರೂಪ, ಪಾರಮಾರ್ಥಿಕ ರೂಪ. ಅದರಿಂದ ಇಲ್ಲಿ ಎರಡು ತರ ನಾವು ನೋಡ್ಬೇಕು. ಸುಷುಪ್ತಿಯನ್ನ ನಾವು ಬುದ್ಧಿ ಇದ್ದು ಗೊತ್ತಾಗತ್ತೆ ಗೊತ್ತಾಗಲ್ಲ ಅಂತೀವಿ, ಬುದ್ಧಿ ಇದ್ದು ನಂಗೆ ಗೊತ್ತಾಗ್ತಿಲ್ಲ ಅಂತ ಅನ್ನೋದು ಬೇರೆ. ನಿದ್ರೆಯಲ್ಲಿ ಏನು ಗೊತ್ತಾಗಲ್ಲ ಅನ್ನುವಾಗ ಬುದ್ಧಿ ಇದು ಏನು ಗೊತ್ತಾಗಲ್ಲ ಅಂತ ಇಲ್ಲ.
ಎಚ್ಚರದಲ್ಲಿ ಅಜ್ಞಾನ ಅಂತಿದೀವಲ್ಲ, ಅಜ್ಞಾನ ಅಂದ್ರೆ ಏನೋ ಬುದ್ಧಿ ಇದೆ, ಲೆಕ್ಕದ ಬಗ್ಗೆ ನಂಗೆ ಅಜ್ಞಾನ ಇದೆ, ವ್ಯಾಕರಣದ ಬಗ್ಗೆ ಅಜ್ಞಾನ ಇದೆ, ಸೈನ್ಸ್ ಬಗ್ಗೆ ಅಜ್ಞಾನ ಇದೆ, ಬುದ್ಧಿ ಇದ್ದು ನಂಗೆ ಅರ್ಥ ಆಗ್ತಿಲ್ಲ ಅಂತ ಅಜ್ಞಾನ, ಅರಿವಿಲ್ಲ ಅಂತ, ಜ್ಞಾನವಿಲ್ಲ ಅಂತ. ಸುಷುಪ್ತಿಯಲ್ಲಿ ಮನಸ್ಸು ಬುದ್ಧಿ ಇದ್ದು ಅರಿವಿಲ್ಲ ಅಂತಲ್ಲ, ಅದು ಅಲ್ಲ ಅರಿವಿಲ್ಲ ನಿಜ. ಯಾವ ಅರಿವಿಲ್ಲ? ವಿಶೇಷ ಜ್ಞಾನವೇ ಇಲ್ಲ, ಯಾವ ಜ್ಞಾನವಿಲ್ಲ ಸುಷುಪ್ತಿಯಲ್ಲಿ. ಎಚ್ಚರದಲ್ಲಿ ವಿಶೇಷ ಜ್ಞಾನವಿರುತ್ತೆ. ವಿಶೇಷ ಜ್ಞಾನವಿದ್ದು ಕೆಲವು ಪರ್ಟಿಕ್ಯುಲರ್ ಇಂಚಿಂತ ಬಗ್ಗೆ ಗೊತ್ತಿಲ್ಲ ಅಂತ ಅಜ್ಞಾನ ಇರುತ್ತೆ. ನಂಗೆ ವ್ಯಾಕರಣ ಬಗ್ಗೆ ಆಳವಾದ ಅಧ್ಯಯನ ಜ್ಞಾನ ಇಲ್ಲ, ಲೆಕ್ಕ ಗೊತ್ತಿಲ್ಲ, ಜ್ಯೋತಿಷ್ಯ ಗೊತ್ತಿಲ್ಲ, ಆ ಅಜ್ಞಾನ ಇರುತ್ತೆ. ಅದು ಬುದ್ಧಿ ಇದ್ದು ಅಜ್ಞಾನ ಇರೋದು ಬೇರೆ, ಬುದ್ಧಿಯೇ ಇಲ್ಲದೆ ಅಜ್ಞಾನ ಇರೋದು ಬೇರೆ. ಸುಷುಪ್ತಿಯಲ್ಲಿ ಬುದ್ಧಿಯೇ ಇಲ್ಲ, ಡ್ಯುಯಾಲಿಟಿನೇ ಇಲ್ಲ ಅನ್ಬೋದು. ಹೌದು, ಅದು ಅರಿವಿಲ್ಲ ಅಂತೀವಿ. ನಿದ್ದೆಯಲ್ಲಿ ಅರಿವಿಲ್ಲ ಅಂದ್ರೆ, ಅರಿವು ಅಂದ್ರೆ ಜ್ಞಾನ, ಅರಿವಿಲ್ಲ ಅಂದ್ರೆ ಜ್ಞಾನವಿಲ್ಲ, ಅಂದ್ರೆ ಅಜ್ಞಾನವಿದೆ ಅಂತೀವಿ ನಾವು. ಅರಿವಿಲ್ಲ ಅನ್ನೋದು ಬೇರೆ, ಅಜ್ಞಾನ ಇದೆ ಅನ್ನೋದು ಬೇರೆ. ನಿದ್ದೆಯಲ್ಲಿ ಅರಿವಿಲ್ಲ ಅನ್ನೋ ಕರೆಕ್ಟು, ಅರಿವಿಲ್ಲ ಅನ್ನೋದೇ ಅಜ್ಞಾನ ಅಂತ ಅನ್ಕೊಂಡು ಅಜ್ಞಾನ ತನ್ನ ರೂಪದಿಂದ ಇದೆ ಅಂತ. ಯಾಕಂದ್ರೆ ಅರಿವು ಅನ್ನೋದು ಬುದ್ಧಿಯ ಮನಸ್ಸಿನ ಅರಿವನ್ನು ನಾವು ಅರಿವು ಅನ್ನೋದ್ರಿಂದ ಎಚ್ಚರದಲ್ಲಿ ಮನಸ್ಸು ಬುದ್ಧಿ ಅಲ್ಲಿ ಇರೋದಿಲ್ಲವಾದ್ರಿಂದ ಅಲ್ಲಿ ಅರಿವಿಲ್ಲ, ಕರೆಕ್ಟ್. ನಿದ್ದೆಯಲ್ಲಿ ಅರಿವಿಲ್ಲ, ಅರಿವಿಲ್ಲ ಅಂದ್ರೆ ಅಜ್ಞಾನ, ನಿದ್ದೆಯಲ್ಲಿ ಅಜ್ಞಾನ ಇದೆ, ಒಂದ್ ವರ್ಷಕ್ಕೆ ಓಕೆ ಅನ್ಬಹುದು, ಹಾಗನ್ಬಹುದು. ಆದ್ರೆ ಅಜ್ಞಾನ ಅಂತ ಎಚ್ಚರದಲ್ಲಿ ಮನಸ್ಸಿದ್ದು ಅಜ್ಞಾನ ಇರ್ತದೆ. ಇವಾಗ ಮನಸ್ಸಿದ್ದು ಅಜ್ಞಾನ ಇದೆ, ಬುದ್ಧಿ ಇದೆ, ಆ ಅಜ್ಞಾನ ಅದಿದೆ ಅಂತ ಅನ್ನಕ್ಕಾಗಲ್ಲ. ಇಲ್ವೇ ಇಲ್ಲ, ಅಲ್ಲಿ ಮನ್ಸೇ ಇಲ್ಲ. ಯಾಕೆಂದ್ರೆ ಅಜ್ಞಾನಕ್ಕೆ ಆಶ್ರಯ ಮನಸ್ಸು ಬುದ್ಧಿಯೇ ಹೊರತು ಆತ್ಮ ಅಲ್ಲ. ಆತ್ಮನೇನಾದ್ರೂ ಅಜ್ಞಾನಕ್ಕೆ ಆಶ್ರಯವಾಗ್ಬಿಟ್ರೆ ಆ ಅಜ್ಞಾನ ಹೋಗೋದೇ ಇಲ್ಲ. ಹೇಗೆ ಚೈತನ್ಯಕ್ಕೆ ಆತ್ಮ ಆಶ್ರಯ, ಚೈತನ್ಯ ಆತ್ಮನ ಬಿಟ್ಟು ಹೋಗೋಲ್ಲ. ಹಾಗೆ ಅಜ್ಞಾನಕ್ಕೆ ಆತ್ಮ ಆಶ್ರಯ ಆಗ್ಬಿಟ್ರೆ ಅಜ್ಞಾನ ಆತ್ಮನ ಬಿಟ್ಟು ಹೋಗೋದೇ ಇಲ್ಲ. ಅವ ಅಜ್ಞಾನ ಕಳ್ಕೊಳ್ಳೋಕೆ ಆಗಲ್ಲ ಅಂತ ಆಗ್ಬಿಡುತ್ತೆ. ಕರೆಕ್ಟ್ ಗುರುಗಳೇ. ಅಂದ್ರೆ ನನಗೆ ಅರ್ಥ ಆಗಿರೋ ಮಟ್ಟಿಗೆ ಬೇರೆ ಕಡೆ ಹೇಳ್ತಾ ಇರೋದು, ಆ ಸ್ಟೇಟ್ಸ್ ಅಜ್ಞಾನದಲ್ಲಿ ಇದೆ ಅಂದ್ರೆ ಈ ಅಜ್ಞಾನ ಇರುತ್ತೆ, ಇನ್ನ ಕಂಟಿನ್ಯೂ ಆಗುತ್ತೆ ಅಂತ. ಇನ್ ಜನರಲ್ ನಿದ್ದೆಯಲ್ಲಿ ಅಜ್ಞಾನ ಇರೋದು ಅನ್ನೋದು ತಪ್ಪಾಗುತ್ತೆ. ಒಂದ್ ಅರ್ಥಕ್ಕೆ ಒಪ್ಕೋಬಹುದು, ಅಜ್ಞಾನ ಇರುತ್ತೆ ಅಂತ ಅನ್ನೋದು ಅರ್ಥ ಒಪ್ಕೋಬಹುದು. ಯಾಕೆಂದ್ರೆ ಅಜ್ಞಾನ ಜ್ಞಾನವಿಲ್ಲದೆ ಹೋಗುವುದಿಲ್ಲವಾದ್ದರಿಂದ, ಅಲ್ಲಿ ಜ್ಞಾನಕ್ಕೆ ಅವಕಾಶವೇ ಇಲ್ಲವಾದ್ದರಿಂದ ಅಜ್ಞಾನ ಹೋಗಿಲ್ಲ ಅಂತ ಅನ್ಬಹುದು. ನಿದ್ದೆಯಲ್ಲಿ ಅಜ್ಞಾನ ಹೋಗಿಲ್ಲ ಅಂತ ಅನ್ನೋದು ತಪ್ಪಿಲ್ಲ. ಅಲ್ಲ, ಅಜ್ಞಾನವು ತನ್ನ ರೂಪಕ್ಕೆ, ನಿಮಗೆ ಈ ಪುಸ್ತಕ ಹೇಗಿದೆಯೋ ಅಜ್ಞಾನ ತನ್ನ ರೂಪದಿಂದ ಇರುತ್ತೆ ಒಪ್ಪಕ್ಕಾಗಲ್ಲ, ಅದು ಬೇರೆ ಟೈಪ್. ಕರೆಕ್ಟ್. ಅದಕ್ಕೆ ಬಹಳ ಶ್ರುತಿ ಅನನ್ವಾಗತಂ ಪುಣ್ಯೇನ, ಪುಣ್ಯದಿಂದಲೂ ಕೂಡ್ಕೊಂಡವನಾಗಿರೋಲ್ಲ. ಅನನ್ವಾಗತಂ ಪಾಪೇನ, ಪಾಪದಿಂದಲೂ ಸೇರಿಕೊಂಡಿರಲ್ಲ, ಕೂಡ್ಕೊಂಡಿರಲ್ಲ ಸುಷುಪ್ತಿ ಕಾಲದಲ್ಲಿ. ತದಾ ಆಗ ಸುಷುಪ್ತಿ ಕಾಲದಲ್ಲಿ ಸರ್ವಾನ್ ಶೋಕಾನ್ ತೀರ್ಣ, ಎಲ್ಲಾ ಶೋಕವನ್ನೂ ದಾಟಿರ್ತಾನೆ. ಅರ್ಥಾತ್ ಶೋಕಕ್ಕೆ ಕಾರಣವಾದ ಅಜ್ಞಾನವನ್ನೂ ದಾಟಿದ್ದೇನೆ ಶೋಕ ದಾಟಕ್ಕಾಗೋದು. ಅಜ್ಞಾನವಿದ್ದು ಶೋಕ ದಾಟಿದ್ದಾನೆ ಅಂದ್ರೆ ಅರ್ಥ ಇಲ್ಲ. ಕಾರಣವಿದೆ, ಕಾರ್ಯ ಮೀರಿದಾನೆ ಬರೋಲ್ಲ. ಕಾರಣ ಬೆಂಕಿ ಇದೆ, ಬಿಸಿ ಇಲ್ಲ ಅಂದ್ರೆ ಅರ್ಥ ಇಲ್ಲ. ಬೆಂಕಿ ಇದ್ಮೇಲೆ ಬಿಸಿ ಇದ್ದೇ ಇರತ್ತೋ ಹಾಗೆ ಅಜ್ಞಾನವಿದ್ರೆ ಶೋಕ ದಾಟಿರ್ತಾನೆ ಅನ್ನೋ ಮಾತಿಗೆ ಅರ್ಥ ಇಲ್ಲ. ಶೋಕವನ್ನು ದಾಟಿದಾನೆ ಅಂತ ಹೇಳುತ್ತಾ ಶೋಕಕ್ಕೆ ಕಾರಣವಾದ ಅಜ್ಞಾನವನ್ನು ದಾಟಿರ್ತಾನೆ. ಸುಷುಪ್ತಿ ಕಾಲದಲ್ಲಿ ಆತ್ಮನು ಅಜ್ಞಾನಾತೀತನಾಗಿರ್ತಾನೆ, ಅವಿದ್ಯಾ ಕಾಮ ಕರ್ಮ ವಿನಿರ್ಮುಕ್ತನಾಗಿರ್ತಾನೆ. ಅದೇ ಅವನ ನೈಜ ರೂಪ, ಸಹಜ ರೂಪ, ಸ್ವಾಭಾವಿಕ ರೂಪ, ಪರಮಾರ್ಥ ರೂಪ. ಈಗಲೂ ಅಚ್ಚಳಿಯದೆ ಹಾಗೆ ಇದ್ದಾನೆ, ಹಾಗಿದ್ದೀನಿ ತಿಳ್ಕೊಂಡಿಲ್ಲ. ನಾನು ಹೀಗಿದ್ದೀನಿ ಅಂದ್ಕೊಂಡಿದ್ದಾನೆ. ಹೇಗಿದ್ದೀನಿ ಅಂದ್ಕೊಂಡಿದ್ದಾನೆ? ನಾನು ದೇಹೇಂದ್ರಿಯ ಮನೋಬುದ್ಧಿಯಿಂದ ಕೂಡ್ಕೊಂಡವನು ಅಂತ ಅಂದ್ಕೊಂಡಿದ್ದಾನೆ. ಇಟ್ ಈಸ್ ಕಾಲ್ಡ್ ಇಗ್ನೋರೆನ್ಸ್, ಇಟ್ ಈಸ್ ಕಾಲ್ಡ್ ಅಜ್ಞಾನ ಅಷ್ಟೇ ಹೊರತು ಅಜ್ಞಾನ ಬೇರೆ ಅಲ್ಲ. ಎಚ್ಚರಿಕೆಯಲ್ಲೂ ವೇಕಿಂಗ್ ಅಂದ್ರೆ ಜಾಗೃತಿ ಇದ್ರಲ್ಲೂ ಒಂದೊಂದ್ ಸತಿ ಆಗುತ್ತೆ ಅಂತಾರೆ ಅಲ್ವಾ? ಅದು ಐ ಮೀನ್ ಮನ್ಸಿರುತ್ತೆ, ಆದ್ರೆ ಈಗೋ ಅದು ಒಂದೊಂದ್ಸತಿ ಯಾವ್ದಾದ್ರು ಇಷ್ಟವಾದ ವಸ್ತುವಲ್ಲಿ ಪೂರ್ತಿ ಮುಳುಗೋಗಿರ್ತೀವಲ್ವಾ, ಆವಾಗ ಅದು ಅದು ಏನಂತಾರೆ, ಆ ಜೀವಾತ್ಮ ಅಲ್ಲ, ಅದೇ ಈಗೋ ಇದು ಸಪ್ರೆಸ್ ಆಗೋಗುತ್ತೆ. ಆಗ್ಲೂ ಫುಲ್ ಕಾನ್ಶಿಯಸ್ನೆಸ್ ಶೋಸ್ ಥ್ರೂ. ಅಲ್ಲ, ಸಪ್ರೆಸ್ ಆಗಿರುತ್ತೆ, ಅಡಗಿರುತ್ತೆ, ಎಚ್ಚರದಿಂದ ಹೇಳ್ತೀವಿ. ಅಲ್ಲಿನ ಅನುಭವ ಕೇಳಿದ್ರೆ, ಸುಷುಪ್ತಿ ಅನುಭವವನ್ನೇ ಎಕ್ಸ್ಪ್ಲೈನ್ ಮಾಡಿದ್ರೆ ಅಲ್ಲಿ ಸಪ್ರೆಸ್ ಆಗಿರುತ್ತೆ, ಅಡಗಿರುತ್ತೆ, ಅದು ಬರಲ್ಲ ಅನುಭವ. ಅದು ಬರಲ್ಲ, ಬಿಕಾಸ್ ಮನಸ್ಸೇ ಇರಲ್ಲ ಅಂತ. ಇಲ್ಲಿಂದ ಹೇಳ್ತೀವಿ. ಯಾಕಂದ್ರೆ ಮತ್ ಬರುತ್ತಲ್ಲ, ಮತ್ ಬರೋದನ್ನ ಇಟ್ಕೊಂಡು
ಮತ್ ಬಂದಿರ್ತಾನೆ ಒಪ್ಕೊಂಡ್ರೆ ಇಲ್ಲದ್ ಬರೋಲ್ವಲ್ಲ, ಇಲ್ಲದ್ ಬರಬಾರ್ದಲ್ಲ, ಅದನ್ನ ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ ನಾವು ಒಂದು ಅಧ್ಯಾತ್ಮದ ದೃಷ್ಟಿಯಿಂದ ಹೇಳ್ತೀವಿ. ಇದು ಕೇವಲ ತಿಳಿಸ್ಕೊಳಕ್ ಉಪಾಯವೇ ಹೊರತು ರಿಯಲಿ ಅಲ್ಲಿ ಇರುತ್ತೆ ಅನ್ನಕ್ಕಲ್ಲ. ಇದು ಅದು ಇಂಪೋಸ್ ಮಾಡಿರೋದು ಅಷ್ಟೇ, ಆರೋಪ ಮಾಡಿರೋದು. ನನಗಂತೂ ಈಗ ಅರ್ಥ ಆಯ್ತು ಗುರುಗಳೇ, ಕ್ಲಿಯರ್ ಆಗಿದೆ ಈಗ. ಆದ್ರೆ ಒಂದು ಮಾತ್ರ ಇನ್ನ ನನಗ್ ಚೂರು ಅಷ್ಟ್ ಕ್ಲಾರಿಟಿ ಇಲ್ಲ ಅಂತ ವಿಷಯ ಅಂದ್ರೆ ಇದು ಎದ್ದ ಮೇಲೆ ವಾಟ್ ಟೆಲ್ಸ್ ಯು ದಟ್ ಯು ಸ್ಲೆಪ್ಟ್ ವೆಲ್ ಅಂತ, ಅದು ಸ್ವಲ್ಪ ಏನೋ ಇದೆ ಅಲ್ಲಿ ವಿಚ್ ಇಸ್ ಸ್ಟಿಲ್ ಕೈಂಡ್ ಆಫ್. ಎದ್ದ ಮೇಲಂತಾನೆ ಅಂತಂದ್ರೆ ಎದ್ದಿದ್ದಾನೆ ಅನ್ನೋದೇ ಅಜ್ಞಾನ ಅಂತ ಅವ್ರು ಹೇಳ್ತಿದ್ದಾರೆ. ಅಜ್ಞಾನದಿಂದ ಹೇಳಲ್ಲ, ಅಜ್ಞಾನದಿಂದ ಹೇಳಲ್ಲ. ಎದ್ದಿದ್ದೀನಿ ಅನ್ನೋದೇ ಅಜ್ಞಾನ. ರಿಯಲಿ ನೀವು ಎದ್ದಿಲ್ಲ, ಹೇಳಕ್ಕಾಗಲ್ಲ, ಹೇಳೋರಲ್ಲ. ಈಗಲೂ ಬ್ರಹ್ಮಸ್ವರೂಪರೇ, ಅದನ್ನ ಅರಿಯದೇನೆ ಎದ್ದಿದ್ದೀನಿ ಅಂತ ಮಿಸ್ಕನ್ಸೆಪ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಈ ಅಜ್ಞಾನ ನೀವು ಕಳ್ಕೊಳ್ಬೇಕು ವೇದಾಂತ ವಾಕ್ಯದಿಂದ ಅಂತ ನಾವು ಉದ್ದೇಶ ಮಾಡ್ತೀವಿ. ವೇದಾಂತ ವಾಕ್ಯದಿಂದ ಅಜ್ಞಾನ ಬಿಟ್ಕೊಂಡಾಗ ನನಗೆ ಯಾವಾಗ್ಲೂ ಅಜ್ಞಾನವಿಲ್ಲ ಅಂತ ಗೊತ್ತಾಗತ್ತಲ್ಲ, ಅದನ್ನು ಸುಷುಪ್ತಿ ನೋಡು, ಅಜ್ಞಾನ ರಹಿತವಾಗಿರ್ತೀಯಾ, ಈಗಲೂ ನಾನು ಹಾಗೆ ಇದೆಯಾ ತಿಳ್ಕೋ ಅಂತ ದೃಷ್ಟಾಂತ ಕೊಡ್ತಾ ಇದೆ. ಹಾಗೆ ಶ್ರುತಿ ಹೃದಯ ಸರ್ವಾನ್ ಶೋಕಾನ್, ಹೃದಯದ ಎಲ್ಲಾ ಶೋಕವನ್ನು ದಾಟಿರ್ತಾನೆ. ಸುಷುಪ್ತ ಕಾಲದಲ್ಲಿ ಎಲ್ಲವನ್ನು ಮೀರಿರ್ತಾನೆ, ಅವಿದ್ಯಾ ಕಾಮಕರ್ಮ ದಾಟಿರ್ತಾನೆ ಅಂತ ಸ್ಪಷ್ಟವಾಗಿ ಶ್ರುತಿ ಬಾಯ್ಬಿಟ್ಟು ಅವಿದ್ಯಾ ಕಾಮಕರ್ಮ ರಹಿತ ಸ್ವರೂಪ ಅಂತ ಶಂಕರಾಚಾರ್ಯರು ಹಾಗೆ ಆ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಬೃಹದಾನಂದದಲ್ಲಿ. ಹಾಗೆ ತದ್ವಾನ್ ತದೇವ ಅಂತ, ಅದೇ ಅಸ್ಯಾನ್ ಈ ಜೀವನಿಗೆ ಅತಿ ಚಂದಾನ ಕಾಮವನ್ನು ಮೀರಿದ್ದಾಗ ಅಭಯ ರೂಪ, ಅವಿದ್ಯಾ ಕಾಮಕರ್ಮ ರಹಿತ ರೂಪ ಅಂತ ಇನ್ನೊಂದು ವಾಕ್ಯ, ಅದು ಎರಡನೇ ವಾಕ್ಯ. ಆಮೇಲೆ ಏಷ ಏವ ಅಂದ್ರೆ ಸುಷುಪ್ತನಾಗಿದ್ದಾಗ ಇಲ್ಲಿ ಯಾವ ಒಂದು ಸ್ಥಿತಿ ಇದೆ, ಇದು ಪರಮ ಆನಂದ. ಇಲ್ಲಿ ಅಜ್ಞಾನ ಇದ್ರೆ ಹೇಗೆ ಪರಮ ಆನಂದ ಆಗುತ್ತೆ? ಇದು ಪರಮ ಆನಂದ ಅಂತ ಹೊಗಳ್ತಾ ಇದೆ. ಅಜ್ಞಾನದಲ್ಲಿ ಆನಂದವಾಗುತ್ತಾ? ಅಜ್ಞಾನದಲ್ಲಿ ಮುಂಕೋ, ಅಜ್ಞಾನದಲ್ಲಿ ಏನು ತೋಚಲ್ಲ. ಇದು ಪರಮ ಆನಂದ, ಪರಮೋಲೋಕ ಅಂತ ಶ್ರುತಿ ಕೊಂಡಾಡ್ತಾ ಇದೆ ಸುಷುಪ್ತಿಯ ಸ್ಥಿತಿಯನ್ನ. ಅಂದ್ರೆ ಏಷ ಇವ ಪರಮ ಆನಂದ, ಏಷ ಇವ ಪರಮೋಲೋಕ, ಏತಸ್ಸೈವ ಆನಂದಸ್ಯ ಅಜ್ಞಾನಿ ಭೂತಾನಿ ಮಾತ್ರ. ಈ ಪರಮಾನಂದದ ಒಂದು ತುಣುಕನ್ನ ಎಲ್ಲಾ ಪ್ರಾಣಿಗಳು, ಬ್ರಹ್ಮಾದಿ ಪ್ರಾಣಿಗಳೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ಅಷ್ಟು ಮಟ್ಟಿಗೆ ಹೇಳ್ತಾ ಇದೆ. ಅಲ್ಲಿ ಆನಂದಿ ವಿಭಾಗವಿಲ್ಲದ ಪ್ಯೂರ್ ಆನಂದ, ಅದು ಅಂತಃಕರಣದ ಸಾತ್ವಿಕ ಆನಂದ ಅಲ್ಲ, ಸತ್ವಗುಣ ಅಲ್ಲ, ಆನಂದಮಯ ಅಲ್ಲ. ಅಲ್ಲಿ ಆನಂದಮಯ ಅಂತ ವ್ಯಾಖ್ಯಾನಕಾರ ಅರ್ಥ ಮಾಡ್ತಾರೆ. ಸುಷುಪ್ತಿ ಕಾಲದಲ್ಲಿ ಆನಂದಮಯ ಅಂತ ಶಂಕರಾಚಾರ್ಯ ಹಾಗೆ ಹೇಳಿಲ್ಲ. ಆನಂದಮಯ ಅಲ್ಲ, ಆನಂದವೇ. ಆನಂದಿ ವಿಭಾಗವಿಲ್ಲದೆ ಕೇವಲ ಆನಂದ ಸ್ವರೂಪ. ಅದು ಮಯಟ್ಟು ಬಂದ್ರೆ ಮಯಟ್ಟು ವಿಕಾರಾರ್ಥ, ಬಲಮಟ್ಟಿಗೆ ಆನಂದ ಅಂತ ಹೇಳುತ್ತೆ. ಅದು ಆತ್ಯಂತಿಕ ಅಲ್ಲ, ಅಂದ್ರೆ ಎಚ್ಚರವಾಗಿ ಹೋಗ್ಬಿಡುತ್ತಲ್ಲ, ಆದ್ರಿಂದ ಅದನ್ನು ಆನಂದಮಯ ಅಂತ ಮಾಂಡೂಕ್ಯದಲ್ಲಿ ಹೇಳಿದೆ. ಆನಂದಮಯ ಆನಂದ ಚೇತೋಮುಖ ಪ್ರಾಜ್ಞ ಸಿದ್ಧಿಯ ಪಾದ, ಆನಂದಮಯ ಅನ್ನೋ ಪದದಿಂದ ಹೇಳಿದೆ. ಆನಂದಮಯ ಅಲ್ಲಿ ಇವ್ರು ಹೇಳೋ ಅರ್ಥದಲ್ಲಿ ಆನಂದಮಯ ಅಂತ ಬಳಸಿಲ್ಲ. ವ್ಯಾಖ್ಯಾನಕಾರರು ಆನಂದಮಯ ಅನ್ನೋದಕ್ಕೆ ಅವರು ಸತ್ವಗುಣ ಜಾಸ್ತಿ ಇದ್ದು ಆ ಆನಂದ ತಿಳ್ಕೊಳ್ತಾ ಇದ್ದ ಆನಂದಮಯ ಅಂತ ಅವ್ರು ಅರ್ಥ ಮಾಡ್ತಾರೆ. ಅಲ್ಲಿ ಗುಣ ಸಂಬಂಧ ಇಲ್ಲ, ಸುಷುಪ್ತಿಯಲ್ಲಿ ಯಾವ ಗುಣವೂ ಇಲ್ಲ. ಅದು ಆತ್ಯಂತಿಕ ಅಲ್ಲ, ಟೆಂಪ್ರವರಿ, ತಾತ್ಕಾಲಿಕ. ಅದನ್ನ ಆನಂದಮಯ ಅಂತಂದ್ರೆ ಹೊರತು ಜ್ಞಾನವಾದ್ರೆ ಬರೀ ಆನಂದವೇ. ಆನಂದಮಯ ಅನ್ನೋದು ಎರಡು ವರ್ಷದಲ್ಲಿ ಬಳಸ್ತಾರೆ. ಆನಂದವಲ್ಲದೆ ಇದ್ದಾಗ ಪೂರ್ತಿ ಆನಂದವಲ್ಲದೆ ಇದ್ರೂ ಆನಂದಮಯ ಅಂತಾರೆ. ಬಹಳ ಕಾಲವಿರುವುದಿಲ್ಲ ಅನ್ನೋ ವರ್ಷದಲ್ಲೂ ಆನಂದಮಯ ಅನ್ನೋ ವರ್ಷದಲ್ಲಿ ಬಳಸಿದ್ದಾರೆ. ನೀವು ಮೊದ್ಲು ಹೇಳಿದ್ ಏನ್ ಹೇಳಿ ಗುರುಗಳೇ? ಮತ್ತೆ ಅಲ್ಲಿ ಸತ್ವಗುಣ ಇದ್ದು ತುಂಬಾ 95% ಆನಂದ, ಇನ್ನು 2-3% ರಾಜಸ, 1-2% ತಾಮಸ ಇದ್ರೆ ಆನಂದಮಯ ಅಂತ ಬಳಸ್ತಾರೆ. ಆದ್ರೆ ಆ ಅರ್ಥದಲ್ಲಿ ಬಳಸಿಲ್ಲ. ಸುಷುಪ್ತಿಯಲ್ಲಿ ಆನಂದಮಯ ಆ ಅರ್ಥ ಬಳಸಿಲ್ಲ. ಸತ್ವಗುಣದ ಅಭಿವ್ಯಕ್ತಿಯಿಂದ ತೋರಿಕೊಳ್ಳುವ ಆನಂದವನ್ನು ಆನಂದಮಯ ಅಂತ ಇಲ್ಲ. ಮತ್ತೇನು ಅರ್ಥ ತೋರಿಸ್ತಾ ಇದೆ ಅಂದ್ರೆ ಅದು ತಾತ್ಕಾಲಿಕ, ಅದು ಸುಷುಪ್ತಿ ಇರುವಷ್ಟು ಕಾಲ ಮಾತ್ರ ತೋರ್ಕೊಳ್ಳೋದು, ಎಚ್ಚೆತ್ತುಕೊಳ್ಳೇನೆ ಅದು ಮರೆಯಾಗುತ್ತೆ. ಅದನ್ನ ಆನಂದಮಯ ಅಂತ ಇದ್ದಾರೆ. ಶಂಕರಾಚಾರ್ಯ ಹಾಗೆ ಬರೆದಿದ್ದಾರೆ, ಅನಾತ್ಯಂತಿಕತ್ವ ಅಂತ ಬರೆದಿದ್ದಾರೆ. ಅದೆಲ್ಲ ಹೇಳಿ ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ ಅನ್ಸುತ್ತಲ್ವಾ? ಹಂಗಲ್ಲ, ಆನಂದಮಯ ಅಂತ ಪದ ಬಳಸಿದಾರಲ್ಲ ಸುಷುಪ್ತಾತ್ಮನಿಗೆ. ಸುಷುಪ್ತಾತ್ಮನಿಗೆ ಆನಂದಮಯ ಪದ ಬಳಸಿದಾಗ ಅದಕ್ಕೆ ಮೀನಿಂಗ್ ಏನು ಕೇಳ್ತಾರಲ್ಲ. ಸುಷುಪ್ತಾತ್ಮನ ಆನಂದಮಯ, ಇವಾಗ ಎಚ್ಚರದಲ್ಲಿ ಆನಂದಮಯ ಬೇರೆ, ಸುಷುಪ್ತಿಯಲ್ಲಿ ಆನಂದಮಯ ಅನ್ನೋದು ಬೇರೆ. ಅದಕ್ಕೆ ಪದಕ್ಕೆ ಅರ್ಥ ಹೇಳ್ಬೇಕಲ್ಲ.
ಸುಷುಪ್ತಿಯಲ್ಲಿ ಗುಣ ಅಂತಾನೆ ಇಲ್ಲ, ನಿಜ ಅಂದ್ರೆ ಅದು ಸಾತ್ವಿಕ ಗುಣದಿಂದ ತೋರ್ಕೊಂಡು ಆನಂದಮಯ ಅಲ್ಲ, ಅದು ತಾತ್ಕಾಲಿಕ, ಟೆಂಪ್ರವರಿ. ಸುಷುಪ್ತಿ ಇರುವಷ್ಟು ಕಾಲ ಮಾತ್ರ ಆನಂದ. ಎಚ್ಚೆತ್ಕೊಳ್ಳೇನೆ ಅದು ಹೋಗ್ಬಿಡುತ್ತೆ, ಅಂದ್ರೆ ಮರೆಯಾಗತ್ತೆ ಅಂತ. ಹೋಗತ್ತೆ ಅಂದ್ರೆ ಹೋಗಲ್ಲ, ಸ್ವಲ್ಪ ಹೋಗಲ್ಲ, ಇವನ ಪಾಲಿಗೆ ಅದು ಮರೆಯಾಗತ್ತೆ. ಅದನ್ನ ಆನಂದಮಯ ಅಂತಂದ್ರು. ಆದ್ರೆ ಇಲ್ಲಿ ಭಾರಿ ಪುಣ್ಯ ಮಾಡಿ ಉಪಾಸಕನಾಗಿ ಸರ್ವದಾ ಸತ್ವಗುಣದಲ್ಲಿದ್ದವನ್ನು ಆನಂದಮಯ ಅಂತ ಕರೀತಾರೆ. ಭೋಕ್ತಾತ್ಮ ಅದು 5ನೇ ಕೋಶ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿದ್ಯಾಮಯ, ಆನಂದಮಯ. ನೀವ್ ಹೇಳ್ತಾರ ಜಾಗೃತಲ್ಲಿ ಹಂಗ ಅಂತಾರೆ ಅಂತ ಇದ್ದೀರಾ? ಜಾಗೃತಿಯಲ್ಲಿ ಆನಂದಮಯ ಬೇರೆ, ಸುಷುಪ್ತಿ ಆನಂದಮಯ ಬೇರೆ. ನೀವ್ ಜಾಗೃತಲ್ಲಿ ಏನಂತ ಇದ್ದೀರಾ? ಜಾಗೃತಿಯಲ್ಲಿ ಆನಂದಮಯ ಅನ್ನೋದು ತುಂಬಾ ಪುಣ್ಯ ಜಾಸ್ತಿ ಆಗಿ ಅಂತಃಕರಣ ರಜೋಗುಣ ತಮೋಗುಣ ಆಲ್ಮೋಸ್ಟ್ ಕಮ್ಮಿ ಆದಾಗ ಆನಂದ ಉಕ್ಕತ್ತಲ್ಲ, ಅದನ್ನ ಆನಂದಮಯ ಅಂತ ಹೇಳ್ತಾರೆ. ಪ್ರಿಯ, ಮೋದ, ಪ್ರಮೋದ ಇದೆಯಲ್ಲ, ಅದೇ ಅದರ ಅವಯವಗಳು. ಆನಂದಮಯನ ಅವಯವಗಳು ಅಂದ್ರೆ ಸ್ಪೇರ್ ಪಾರ್ಟ್ಸ್. ಪ್ರಿಯ, ಮೋದ, ಪ್ರಮೋದ, ಆನಂದಮಯ. ಅದು ಸುಷುಪ್ತಿಯಲ್ಲಿ ಆನಂದಮಯ, ಪ್ರಿಯ, ಮೋದ, ಪ್ರಮೋದ ಇಲ್ಲ. ಸುಷುಪ್ತಿಯಲ್ಲಿ ಆನಂದ ವಿಭಾಗವಿಲ್ಲದೆ ಬರೀ ಆನಂದವೇ. ಅದು ಆನಂದಮಯ ಅಂತ ಯಾಕಂದ್ರೆ ಅಂದ್ರೆ ಅದು ಟೆಂಪ್ರವರಿ, ತಾತ್ಕಾಲಿಕ, ಎಚ್ಚೆತ್ಕೊಳ್ಳೆ ಹೋಗ್ಬಿಡುತ್ತೆ. ಆ ಅರ್ಥದಲ್ಲಿ ಆನಂದಮಯ ಅಂತ ಕರೀತಾರೆ. ಸೊ ನೀವ್ ಹೇಳೋದು ಶಂಕರಾಚಾರ್ಯ ಆನಂದಮಯ ಒಪ್ಕೋತಾರೆ, ಕಾರಣ ಶರೀರ ಒಪ್ಪಲ್ಲ ಅಂತ, ಕರೆಕ್ಟಾ? ಕಾರಣಶರೀರ ಒಪ್ಪಿಲ್ಲ. ದ್ವಿವಿಧಂ ಶರೀರಂ ಅಂತ ಬೆಳೆದಾರೆ ಶಂಕರಾಚಾರ್ಯರು. ದ್ವಿವಿಧಂ ಶರೀರಂ ಸ್ಥೂಲಂ ಸೂಕ್ಷ್ಮಂ ಅಂತ ಹೇಳಿದ್ದಾರೆ ಹೊರತು ಕಾರಣಶರೀರ ಅಂತ ಶಂಕರಾಚಾರ್ಯರು ಎಲ್ಲೂ ಮಾಡಿಲ್ಲ. ಈಶಾವಾಸ್ಯದ ಒಂದು ಕಡೆಯಲ್ಲಿ ಮಾತ್ರ ಇದೆ ಕಾರಣ ಶಬ್ದ ಇದೆ ಈಶಾವಾಸ್ಯ ಭಾಷ್ಯದಲ್ಲಿ. ಅದಕ್ಕೆ ನಮ್ಮ ಸ್ವಾಮಿಗಳು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಕಾರಣವಾಗಿರೋದು ಅನ್ನೋದೇ ಶರೀರವೇ ಹೊರತು ಕಾರಣವಾದ ಶರೀರ ಇನ್ನೊಂದು ಶರೀರ ಅಲ್ಲ ಅಂತ. ಅವ್ರ ವ್ಯಾಖ್ಯಾನಕಾರರು ಮೂಲಾವಿದ್ಯಾ ಕಾರಣಶರೀರ ಅಂತಲ್ಲ, ಹಾಗರ್ಥ ಅಲ್ಲ. ಕಾರಣಶರೀರ ಅನ್ನೋ ಪದ ಇದೆ, ಈಶಾವಾಸ್ಯದಲ್ಲಿ ಇದೆ. ಆದ್ರೆ ಅದು ಒಂದೇ ಕಡೆ ಇಡೀ ಪ್ರಸ್ತಾಪ ಸೂತ್ರ ಭಾಷೆದಲ್ಲಿಲ್ಲ, ಪ್ರಧಾನಕದಲ್ಲಿಲ್ಲ, ಛಾಂದೋಗ್ಯದಲ್ಲಿಲ್ಲ, ಗೀತಾ ಭಾಷೆದಲ್ಲಿ ಎಲ್ಲೂ ಇಲ್ಲ. ಆಯ್ತು, ನಾವು ಆ ತತ್ವಬೋಧ ಆತ್ಮಬೋಧ ಬೇಸ್ ತರ ಅದೇ ಹೇಳ್ತಾರಲ್ವಾ? ಹೌದೌದು, ಅವ್ರು ತುಂಬಾ ತಗೊಳ್ತಾರೆ ಅವರು. ಯಾಕಂದ್ರೆ ಅವ್ಯಾಕೃತವನ್ನೇ ಕಾರಣಶರೀರ ಅಂತ ಇಟ್ಕೋಬಹುದು. ಸ್ಥೂಲ ಶರೀರ ಸಪ್ತಧಾತು, ಸೂಕ್ಷ್ಮ ಶರೀರ ಪ್ರಾಣ, ಮನಸ್ಸು ಇತ್ಯಾದಿಗಳು. ಅವ್ಯಾಕೃತವನ್ನೇ ಬೇಕಾದ್ರೆ ಕಾರಣಶರೀರ ಅಂತ ಇಟ್ಕೊಂಡ್ರೆ ತಪ್ಪೇನಾಗಲ್ಲ, ಬಹಳ ಏನು ತುಂಬಾ ರಾಂಗ್ ಅಲ್ಲ ಅದೇನು ತಗೊಳ್ಳೋದು. ಅದು ಶಂಕರಾಚಾರ್ಯ ಮಾತ್ರ ಜಾಸ್ತಿಯನ್ನು ಹೈಲೈಟ್ ಮಾಡಿಲ್ಲ. ಅದೇ ಇವರು ಅವಿದ್ಯೆಯನ್ನು ಕಾರಣಶರೀರ ಅಂತಾರೆ. ಅವಿದ್ಯೆಯನ್ನು ಕಾರಣಶರೀರ, ಅವಿದ್ಯೆಯನ್ನು ಎಲ್ಲೂ ಶರೀರ, ಇವರು ಶಂಕರಾಚಾರ್ಯರು ಅವಿದ್ಯೆಯನ್ನು ಎಲ್ಲೂ ಶರೀರ ಅಂತ ಹೇಳೇ ಇಲ್ಲ. ಅದನ್ನು ನಮ್ಮ ಸ್ವಾಮಿ ಹೊಂಸಕ್ ಹೋಗಿದ್ದಾರೆ. ಶರೀರ ಹೇಗೆ ನಾಶವಾಗುತ್ತೋ ಅವಿದ್ಯೆಯು ಜ್ಞಾನದಿಂದ ನಾಶವಾಗೋದ್ರಿಂದ ಅಧ್ಯಾರೋಪ ದೃಷ್ಟಿಯಿಂದ ಬೇಕಾದ ಶರೀರ ಅಂತಂದು ತಪ್ಪಾಗಲ್ಲ ಅಂತ ಒಂದು ಪ್ರೌಢಿವಾದ. ತುಷ್ಯತ ದುರ್ಜನ ನ್ಯಾಯ ಅಂತ. ತುಷ್ಯತ ದುರ್ಜನ ನ್ಯಾಯ ಅಂದ್ರೆ ದುರ್ಜನ ದುಷ್ಟ ಒಪ್ಕೊಳ್ಳಲ್ಲ, ಅವನಿಗೇನೋ ಒಂದು ಸಮಾಧಾನ ಹೇಳು ಅಂತ, ಈ ರೀತಿ ಅದನ್ನು ಹೇಳಿರೋದು ಉಂಟು. ಶರೀರ ಏನೋ, ಶರೀರ ನಾಶವಾಗುತ್ತೆ. ಶೀರ್ಯತೆ ಶರೀರ ನಾಶವಾಗುವುದಲ್ಲ ಶರೀರ. ಅವಿದ್ಯೆಯು ನಾಶವಾಗುತ್ತೆ. ಆದ್ರಿಂದ ಅವಿದ್ಯೆಯನ್ನ ಶರೀರ ಅಂತ ಒಂದು ಗೌಣವಾಗಿ, ಗೌಣ ಅಂದ್ರೆ ಏನೋ ಪ್ರೈಮಾಗಿ ಹೇಳಲ್ಲ, ಹೇಳಿದ್ರು ಅಷ್ಟೇನು ಬಹಳ ದೋಷ ಆಗಲ್ಲ. ಆದ್ರೆ ಇವರು ಅರ್ಥ ಮಾಡ್ತಾರಲ್ಲ, ಸತ್ತು ಅಲ್ಲದ, ಅಸತ್ತು ಅಲ್ಲದ, ಅನಿರ್ವಚನೀಯವಾದ, ಭಾವರೂಪವಾದ, ಜಡವಾದ, ಆವರಣಾತ್ಮಕವಾದಂತಹ ಒಂದು ಮೂಲಾವಿದ್ಯಾ ಅಂತ ಒಂದಿದೆ ಅಂತಲ್ಲ, ಅದನ್ನು ಎಲ್ಲೂ ಒಪ್ಪಿಲ್ಲ. ಅದು ಆ ವಿಚಾರ ಭಾಷ್ಯದಲ್ಲಿ ಎಲ್ಲೂ ಇಲ್ಲ. ಏಷೇವ ಪರಮ ಆನಂದ, ಇದೇ ಹೆಚ್ಚಿನ ಆನಂದವು ಅಂತ ಹೇಳಿ ಇದೇ ಮೊದಲ ಶ್ರುತಿಗಳಿಂದ ಸುಷುಪ್ತೇ ಏವ, ಸುಷುಪ್ತಿಯಲ್ಲಿಯೇ ಸ್ವಂ ತನ್ನದಾದ ದೇವತಾ ರೂಪವನ್ನ ಪಡೆದಿರ್ತಾನೆ. ಅದೆಂಥದ್ದು? ಜೀವತ್ವ ವಿನಿರ್ಮುಕ್ತಂ. ಜೀವತ್ವವನ್ನು ಕಳಚಿಕೊಂಡ ರೂಪ ಅಂತ. ಜೀವತ್ವವನ್ನು ಜೀವತ್ವ ಅವಿದ್ಯೆಯಿಂದ ಆದದ್ದು, ಅವಿದ್ಯೆಗೆ ಜೀವತ್ವ ಇಲ್ಲ. ಜೀವತ್ವವನ್ನು ಕಳಚಿಕೊಂಡಿದೆ ಅಂದ್ರೆ ಅರ್ಥ ಏನೋ? ಅವಿದ್ಯೆಯನ್ನು ಕಳಚಿಕೊಂಡಿದೆ ಅಂತ ಅರ್ಥ. ಅವಿದ್ಯೆಯನ್ನು ಕಳಚಿಕೊಂಡ ರೂಪ ಅಂತ ಬರೀತಾ ಇದ್ದಾರೆ ಶಂಕರಾಚಾರ್ಯರು. ಸುಷುಪ್ತಿ ಕಾಲದಲ್ಲಿ ಅವಿದ್ಯೆಯಿಂದಲೂ ಬಿಡುಗಡೆ ಹೊಂದಿರ್ತಾನೆ, ಜೀವತ್ವದಿಂದ ಕಳ್ಸ್ಕೊಂಡಿರ್ತಾನೆ. ಜೀವತ್ವ ಅವಿದ್ಯಾ ಕಾರ್ಯ, ಅವಿದ್ಯಾ ಕಲ್ಪಿತ. ಅದನ್ನು 100% ಒಪ್ಕೊಂಡೆ ಗುರುಗಳು. ಯಾಕಂದ್ರೆ ಮನ್ಸೇ ಇರಲ್ಲ, ಮನ್ಸಲ್ಲಿ ಅವಿದ್ಯಾ ಇಸ್ ನಥಿಂಗ್ ಬಟ್ ಅ ಥಾಟ್. ಥಾಟೇ ಇಲ್ಲ. ಹೌದು. ಬಟ್ ಇದೆ ಅಂತ ಅನ್ನೋದು ಯಾತಕ್ಕೆ ಅಂದ್ರೆ, ಲೈಕ್ ಬಿಕಾಸ್ ಈ 3 states ಅಲ್ಲಿ ಯು ಕೀಪ್ ಗೆಟಿಂಗ್ ಬ್ಯಾಕ್ ಇನ್ ಟು ಇಟ್. ಅದು ಸೊ ಇಟ್ ಇಸ್
ಅಂತ ಅಂತಾರೆ ಅಂತ ಅನ್ಸುತ್ತೆ ಮತ್ತೆ ನನ್ಗೆ ಓವರ್ ಆಲ್. ತ್ರೀ ಸ್ಟೇಟಸ್ ಅವಿದ್ಯೆಯಿಂದ ಕಲ್ಪಿತವಾದ್ಮೇಲೆ ಅಷ್ಟೇ ಹಂಗಂತ ಅಂತಾರೆ. ತಪ್ಪಿಲ್ಲ, ಆರ್ಸಲ್ ತಪ್ಪಿಲ್ಲ. ಜೀವತ್ವ ವಿನಿರ್ಮುಕ್ತಂ, ಜೀವತ್ವದಿಂದ ಕಳ್ಸಿಕೊಂಡ ಕೇವಲ ರೂಪವನ್ನ ದರ್ಶಯಿಷ್ಯಾಮಿ, ತೋರಿಸ್ಕೊಡ್ತೀನಿ ಅಂತ ಹೇಳಿ ಇತ್ಯಾಹ ಶ್ರುತಿ ಹೇಳ್ತಾ ಇದೆ. ನಿಮಗೆ ಕೇವಲ ರೂಪವು ಸುಷುಪ್ತಿಯಲ್ಲಿ ಗೊತ್ತಾಗಕ್ಕೆ ಅಲ್ಲಿ ನೋಡ್ಕೊಳ್ಳಿ, ಅಲ್ಲಿ ನೋಡ್ಕೊಂಡು ಅದನ್ನು ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಎಚ್ಚರದಲ್ಲೂ ನಾನು ಹೀಗೆ ಹಾಗೇ ಇರೋನು, ಸುಷುಪ್ತಿಯಲ್ಲಿದ್ದಾಗ ಹೇಗಿರೋನೋ ಈಗಲೂ ನಾನು ಹಾಗೇ ಇರೋನೇ ಹೊರತು ನಾನು ಈ ರೀತಿ ಇದ್ದೀನಿ ಅನ್ಕೊಂಡಿರೋದು ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್ ಅಷ್ಟೇ. ಆತನ ಬಗ್ಗೆ ತಪ್ಪುಳಿಕೆಯಿಂದ ನಾನು ದೇಹೇಂದ್ರಿಯ ಮನೋಬುದ್ಧಿ ಅಂದ್ಕೊಂಡಿದ್ದೀನಿ ಹೊರತು ನಾನು ದೇಹೇಂದ್ರಿಯ ಮನೋಬುದ್ಧಿಯವನಲ್ಲ. ಯಾವಾಗಲೂ ದೇಹೇಂದ್ರಿಯ ಮನೋಬುದ್ಧಿಯನ್ನು ಮೀರಿದವನಾದ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾದ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ನಾನಾಗಿದ್ದೀನಿ. ಅದು ನಮ್ಗೆ ಸುಷುಪ್ತಿಯಲ್ಲಿ ಅನುಭವ ಬರುತ್ತೆ. ಅಂದ್ರೆ ಅನುಭವದಲ್ಲಿ ಇದೆ, ಬರುತ್ತೆ ಅಂದ್ರೆ ಅದು ಮತ್ತೆ ಜ್ಞಾಪಕ ತಪ್ಪಾರ್ಥ ಮಾಡಿ ಅದೇ ಬರುತ್ತೆ ಅಂದ್ರೆ ಎಲ್ಲಿಂದ ಬರುತ್ತೆ ಮಾಡ್ಕೊಬೇಡಿ. ಅದು ಅಲ್ಲಿ ಗುರ್ತಾಗತ್ತೆ, ರೆಕಗ್ನೈಸ್ ಆಗತ್ತೆ. ಅದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೇಕು ಈ ಎಚ್ಚರದಲ್ಲಿ. ಅದಕ್ಕೆ ಜ್ಞಾನ ಅಂತ ಹೆಸರು. ನೀವು ಇಲ್ಲಿ ಬುದ್ಧಿ ಇದ್ದಾಗ, ಮನಸ್ಸಿದ್ದಾಗ ಅದನ್ನ ತಿಳ್ಕೊಂಡ್ರೆ, ಗುರ್ತಿಸ್ಕೊಂಡ್ರೆ ಅದಕ್ಕೆ ಹೆಸರು ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಆ ಜ್ಞಾನವಾಗುತ್ತಲೇ ನಿಮ್ಮ ಈ ಜೀವತ್ವ ಹೋಗುತ್ತಲ್ಲ, ಮುಕ್ತರಾಗ್ಬಿಡ್ತೀರ. ನಾನು ಮುಕ್ತರಾಗ್ತೀರಾ ಅಂದ್ರೆ ಮುಕ್ತರಾದವರೇ. ನಾನು ಎಂದೆಂದಿಗೂ ಮುಕ್ತನೇ, ಈಗ ತಪ್ಪಲಿಕೆನ ಬದ್ಧ ಅಂದ್ಕೊಂಡಿದ್ದೆ, ಅದನ್ನ ಬಿಟ್ಕೊಂಡೆ ಅಂತ ಅನ್ಕೊಂಡೆ ಅಷ್ಟೇ. ಗುರುಗಳೇ, ಬಟ್ ಅವತ್ತು ಕಿರಣ್ ಅವ್ರ ಅದು ಇನ್ನೊಂದು ಕ್ಲಾಸ್ ಅಲ್ಲಿ ಅದು ಡಿಸ್ಕಷನ್ ನಡೀತಾ ಇತ್ತಲ್ವಾ. ಐ ಮೀನ್ ಒಂದ್ಸತಿ ಜ್ಞಾನ ಪಡೆದ್ಮೇಲೆ ಕಾನ್ಸ್ಟೆಂಟ್ಲಿ ಹಂಗೆ ಇರ್ತಾನೆ ಅಂತ. ಹೋಗಲ್ಲ, ಅದ್ ಹೆಂಗ ಒಂಥರ ಸರಿ ಹೋಗಲ್ಲ ಅಲ್ವಾ? ಇದು ನಿದ್ದೆಯಲ್ಲಿ ಎವ್ರಿಥಿಂಗ್ ಇಸ್ ಏನಂತಾರೆ ಅದ್ವೈತ, ನಾನ್ ಡ್ಯುಯಲ್. ಜ್ಞಾನ ಇಲ್ಲ, ಜ್ಞಾನ ಆಗ್ಬೇಕು. ಆಯ್ತು, ಜ್ಞಾನ ಆದ್ಮೇಲೆ ಜ್ಞಾನ ಹೋಗಲ್ಲ. ಜ್ಞಾನ ಆದ್ಮೇಲೆ ಈಗ ಲೆಕ್ಕದ ಜ್ಞಾನ ಆಯ್ತು ಅಂದ್ಕೊಳ್ಳಿ, ಲೆಕ್ಕ ಅನಾತ್ಮದಿಂದ ಮತ್ತೆ ಅಜ್ಞಾನ ಬರುತ್ತೆ. ಆತ್ಮನ ಜ್ಞಾನ ಆತ್ಮ ಸ್ವರೂಪ ಆಗೋದ್ರಿಂದ ಸ್ವರೂಪ ಮತ್ತೆ ಬಿಟ್ಟೋಗಲ್ಲ, ಸ್ವರೂಪ ಮರೆಯಾಗಲ್ಲ. ಕರೆಕ್ಟ್. ಬಟ್ ಹಿ ಹ್ಯಾಸ್ ಟು ಪ್ಲೇ ಅ ಗೇಮ್. ಅಂದ್ರೆ ಏನಂತಾರೆ, ವೆನ್ ಹಿ ಹ್ಯಾಸ್ ಎದ್ದು ಮತ್ತೆ ತಿನ್ನೋದು ಎಲ್ಲ ಮಾಡ್ಬೇಕಂದಾಗ ಅದು ಜೀವರೂಪ ಎದ್ಕೊಳ್ಳುತ್ತೆ. ಆದ್ರೆ ಹಿ ನೋಸ್ ಇಟ್ ಇಸ್ ಜೀವರೂಪ ಇದು ಅಂತ ಏನಂತಾರೆ, ಈಗೋ ಥಾಟ್ ಅಂತ. ಕರೆಕ್ಟ್. ಅದು ಪರ್ಸೆಪ್ಷನ್ ಆಗಿರುತ್ತೆ ಹೊರತು ರಿಯಾಲಿಟಿ ಇಲ್ಲ. ರಿಯಾಲಿಟಿ ಅದು ಇದೆ ಹೊರತು ತಪ್ಪಲಿಕ್ಕೆ ಹೊರತು ಅದು ಹಾಗೆ ಊಟ ಮಾಡ್ತೀನಿ, ತಿಂತೀನಿ, ಮಲಗ್ತೀನಿ ಅದು ಸತ್ಯ ಅನ್ಕೊಂಡ್ರೆ ತಪ್ಪಲಿಕ್ಕೆ. ತೋರಿಕೆ ಆಗ ಮಾತ್ರ ಅದಕ್ಕೇನು ಹೆದರಿಕೆ ಇಲ್ಲ. ಅದು ಮಾತ್ರ ಕರೆಕ್ಟ್ ಅಲ್ವಾ? ಮತ್ತೆ ಸಮಾಧಿಯಲ್ಲಿ ಹಿ ಸೀಸ್ ನಾನ್ ಡ್ಯುಯಾಲಿಟಿ, ಬಟ್ ವೆನ್ ಹಿ ಇಸ್ ಡೀಲಿಂಗ್ ವಿತ್ ದ ವರ್ಲ್ಡ್ ಹಿ ಅಗೇನ್ ಕೈಂಡ್ ಆಫ್ ಸಮಾಧಿಯಲ್ಲಿ ಸ್ಟೇಟ್ ಅಲ್ಲ, ಸಮಾಧಿಯಲ್ಲಿ ಆತ್ಮನಿಗೆ ಹೆಸರು, ಸ್ವರೂಪವೇ ಸಮಾಧಿ. ಅದು ಸ್ಟೇಟ್ ಅಲ್ಲ, ಅದೆಲ್ಲಕ್ಕೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಗುರುಗಳೇ, ನೀವೇ ಅಂತೀರಾ ನಿದ್ದೆ ಯಾರಿಗೂ ಡಿಸ್ಟರ್ಬ್ ಆಗ್ತಾ ಇಲ್ಲ ನನ್ನ ಕ್ವೆಶನ್ಸ್ ಇಂದ ಅಂದ್ರೆ ಆಮೇಲೆ ಕೇಳು ಅಂದ್ರೆ ಕೇಳ್ತೀನಿ. ಆಮೇಲೆ ಕೇಳಿ ನಿದ್ರೆಯಲ್ಲಿ ಇರೋದು ಸಹಜ ಸ್ವರೂಪ. ನಿದ್ದೆಯಲ್ಲಿ ನಮ್ಗೆ ನಾನ್ ಡ್ಯುಯಾಲಿಟಿ ಏನೂ ಕಾಣಲ್ಲ, ಎಲ್ಲ ಒಂಥರ ನಾನ್ ಡ್ಯುಯಲ್ ಆಗೇ ಕಾಣುತ್ತೆ. ಎಲ್ಲ ಒಂಥರ ಐ ಮೀನ್ ಏನು ನಿಜ ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ನೀವ್ ಹೇಳ್ದಂಗೆ ಕರೆಕ್ಟ್. ಜ್ಞಾನ ಪಡೆದವ್ರಿಗೆ ಹಂಗ ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ಬಿಟ್ರೆ ಇನ್ ಆಯ್ತಲ್ವಾ, ಇಸ್ ಆಸ್ ಗುಡ್ ಆಸ್ ಡೆಡ್. ಏನು ಕಾಣದೇ ಇರೋದಲ್ಲ ಜ್ಞಾನ ಅಂದ್ರೆ. ಜ್ಞಾನ ಅಂತಂದ್ರೆ ನಾನು ಹುಟ್ಟಿಲ್ಲದ ಸಾವಿಲ್ಲದ ಪರಬ್ರಹ್ಮ ತಿಳ್ಕೋದು ಜ್ಞಾನ. ದ್ವೈತ ಕಾಣದೇ ಇರೋದಲ್ಲ ಜ್ಞಾನ ಅಂದ್ರೆ. ದ್ವೈತವನ್ನು ಅಳಿಸ್ಬೇಕಾಗಿಲ್ಲ, ಪ್ರಪಂಚನ ಅಳಿಸ್ಬೇಕಾಗಿಲ್ಲ. ಅವನು ಅವಾಗ ಪ್ರಪಂಚ ಇಲ್ವೇ ಇಲ್ಲ. ಅವನು ಸತ್ಯದ ಅರಿವು ಆಗ್ಬಿಡ ಜ್ಞಾನವಾದ. ಅವನು ನಿದ್ದೆ ಹೋದ್ರು, ಕನಸಿಗೆ ಹೋದ್ರು, ಎಚ್ಚರವಾದ್ರು, ಮೂರನ್ನೋದು ಸ್ವರೂಪದ ಮರೆ ಆಗೋಲ್ಲ ಅವನಿಗೆ. ಅದು ಒಪ್ಕೊಂಡೆ, ಅದು ಅರ್ಥ ಆಯ್ತು ನನ್ಗೆ. ಬರೀ ಇನ್ನ ಇದಿರೋದು ಸಮಾಧಿ ಅನ್ನುವ ಸ್ಟೇಟ್ ಅಲ್ಲಿ ಹಿ ಸೀಸ್ ನಾನ್ ಡ್ಯುಯಾಲಿಟಿ ಸಿಮಿಲರ್ ಟು ನಿದ್ದೆ. ಬಟ್ ವೆನ್ ಹಿ ಸ್ಟಾರ್ಟ್ಸ್ ಟ್ರಾನ್ಸಾಕ್ಟಿಂಗ್ ವರ್ಲ್ಡ್ ಅಲ್ಲಿ, ವೆನ್ ಹಿ ಸ್ಟಾರ್ಟ್ಸ್ ಟ್ರಾನ್ಸಾಕ್ಟಿಂಗ್ ಇನ್ ದ ವರ್ಲ್ಡ್, he sees duality again. He knows ಈ ಡ್ಯುಯಾಲಿಟಿ ಅಲ್ಲ ಅಂತ ಅದು ಇರುತ್ತೆ, ಆ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಅಂತ. ನನಗೆ ಅದು ಅರ್ಥ. ಸಮಾಧಿ ಅನ್ನೋದು ಹೊಸದಾಗಿ ಪಡ್ಕೊಳ್ಳೋದೇ ಅಲ್ಲ. ಅಲ್ಲಿ ನನಗೆ ಕನ್ಫ್ಯೂಷನ್ ಇದೆ. ಸ್ವರೂಪ ಸಮಾಧಿ ಅವನಿಗೆ, ಸಮಾಧಿ ಜ್ಞಾನಿಗೆ ಸ್ವರೂಪ ಸಮಾಧಿ ಅನ್ನೋದು ಆತ್ಮನೇ. ಆತ್ಮನೇ ಸಮಾಧಿ. ಪಡ್ಕೊಳ್ಳೋದು, ಆಗೋದು, ಹೋಗೋದು ಅಲ್ಲಿ ಕ್ರಿಯೆ ಇಲ್ಲ.
ಅದು ನಿದ್ದೆ ಕಂಪೇರ್ ಮಾಡ್ತಾರಲ್ಲ ಗುರುಗಳೇ, ನಿದ್ದೆ ಅಂದ್ರೆ ನಾನ್ ಡ್ಯುಯಾಲಿಟಿ ಆಯ್ತು ಅಲ್ಲಿ ನಿದ್ದೆ. ಹೌದಪ್ಪ, ನಿದ್ದೆ ಕಂಪೇರ್ ಮಾಡ್ತಾರೆ ಅನ್ನೋದು ಸಮಾಧಿ ಅವನು ಅರಿವಾಗದಿಂದ ಕಂಪೇರ್ ಮಾಡ್ತಾ ಒಪ್ಕೊಳ್ತೇನೆ. ಆದ್ರೆ ಆತ್ಮ ವೇದಾಂತದ ಸಮಾಧಿಯನ್ನು ಎಲ್ಲೂ ಹೇಳಿಯೇ ಇಲ್ಲ. ವೇದಾಂತ ಸಮಾಧಿ ಬೇಕೇ ಇಲ್ಲ. ವೇದಾಂತದಲ್ಲಿ ಜ್ಞಾನಕ್ಕೆ ಪ್ರಾಮುಖ್ಯತೆ ಹೊರತು ಸಮಾಧಿಗೆ ಪ್ರಾಮುಖ್ಯತೆ ಅದು ಇಲ್ಲ. ಸರಿ. ಜ್ಞಾನ ಮಾಡ್ಕೊಂಡ್ರೆ ಸಾಕೆ ಹೊರತು ಸಮಾಧಿ ಹೋಗ್ಬೇಕಾಗಿಲ್ಲ. ಸಮಾಧಿ ಪಡ್ಕೊಳ್ಳೋದು ಅಲ್ಲ, ಸಮಾಧಿ ಬರೋದು. ಸಮಾಧಿ ಆ ಸಮಾಧಿ ರಚಲೋಭಯ ಆತ್ಮಿಗೆ ಸಮಾಧಿ ಹೆಸರು. ಹಾಗಾಗಿ ಸಮಾಧಿ ಯೋಗ ಎಂದು ಬಂದಿರೋರು. ಪಾತಂಜಲ ಯೋಗದ ಸಮಾಧಿ ವಿಚಾರ ಇದ್ರದಲ್ಲ. ಸ್ವಪ್ನಾಂತಮೇ ಮಮ ನಿಗದತೋ ಹೇ ಸೌಮ್ಯ ವಿಜಾನೀಹಿ. ಸ್ವಪ್ನಾಂತಮೇ ಮಮ ನಿಗದತೋ ಹೇ ಸೌಮ್ಯ ವಿಜಾನೀಹಿ. ಸ್ಪಷ್ಟಮವಧಾರಯ ಇತ್ಯರ್ಥಃ. ಸ್ಪಷ್ಟಮವಧಾರಯ ಇತ್ಯರ್ಥಃ. ಮಮ ನಿಗದತೆ ನಾನು ಸ್ವಪ್ನಾಂತವನ್ನು ಹೇಳ್ತಾ ಇರುವಾಗ ಅದರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊ. ಸ್ವಪ್ನದ ಬಗ್ಗೆ ತಗೊಳ್ತೀನಿ. ಸ್ವಪ್ನಾಂತ ಅಂದ್ರೆ ಸ್ವಪ್ನಾವಧ್ಯ ಅಂದ್ರೆ ಸುಷುಪ್ತಿ, ಅದರ ಬಗ್ಗೆ ಸ್ಪಷ್ಟವಾಗಿ ನಾನು ತಿಳ್ಕೊಡ್ತೀನಿ. ಅದ್ರ ಬಗ್ಗೆ ನೀನು ಅರ್ಥ ಮಾಡ್ಕೊ, ಗೊತ್ತು ಮಾಡ್ಕೊ. ಅದ್ರಲ್ಲಿ ಏನು ಇದಿಲ್ಲ, ತಿಳ್ಕೊಳ್ತೀನಿ. ಸ್ವಪ್ನಾಂತೋ ಭವತೀತಿ ಸ್ವಪ್ನಾಂತೋ ಭವತೀತಿ ಉಚ್ಯತೆ. ಸ್ವಪ್ನಾಂತ ಯಾವಾಗ ಸ್ವಪ್ನಾಂತ ಆಗ್ತಾನೆ ಅಂತಂದ್ರೆ ಸುಷುಪ್ತನಾಗುತ್ತಾನು ಅಂತ ಅರ್ಥ. ಯಾವಾಗ ಸುಷುಪ್ತನಾಗುತ್ತಾನೋ ಆವಾಗ ಸ್ವಪ್ನಾಂತನಾಗ್ತಾನೆ ಅಂತ ಇದ್ದಾರೆ. ಯತ್ರ ಯಸ್ಮಿನ್ ಕಾಲೇ ಏತನ್ನಾಮ ಭವತಿ ಪುರುಷಸ್ಯ ಸ್ವಪ್ಸ್ಯತಃ. ಯತ್ರ ಅನ್ನೋ ಸಪ್ತಮಿ ಅರ್ಥ. ತ್ರಲ್ಲೋ ಕಾಲವಾಚಕ. ಯಸ್ಮಿನ್ ಕಾಲೇ ಅಂತ ಯಾವ ಕಾಲದಲ್ಲಿ ನಿದ್ದೆ ಮಾಡಿದಾಗ ಸ್ವಪ್ಸ್ಯತಃ ಪುರುಷಸ್ಯ, ಮಲಗುತ್ತಿರುವಂತಹ ಪುರುಷನಿಗೆ ಮಲಗುತ್ತಾ ಇದ್ದಾಗ ಈ ಹೆಸರು ಬರುತ್ತೆ ಅವನಿಗೆ. ಯಾವ ಹೆಸರು ಬರುತ್ತೆ? ಸ್ವಪೀತಿ ಅನ್ನೋ ಹೆಸರು ಬರುತ್ತೆ ಅವನಿಗೆ. ಮಲಗ್ತಾ ಪೂರ್ಣ ನಿದ್ದೆ ಹೋದ ಅಂದ್ರೆ ಲೋಕದವರನ್ನ ಕಿಂಕರೋತಿ ಸಹ ಸ್ವಪೀತಿ. ಸ್ವಪೀತಿ ಅನ್ನೋದ್ರೆ ಇವಾಗ ಅದು ನಿರ್ವಚನ ಮಾಡ್ತಾರೆ. ಸ್ವಂ ಅಪಿ ಇತಃ. ಸ್ವಪೀತಃ. ಅಪಿ ಅಂದ್ರೆ ಒಂದಾಗಿ, ಇತಃ ಹೋದವನಾಗಿ ಆಗಿರ್ತಾನೆ. ಸ್ವಮ್ಮನ ತನ್ನನ್ನ ಕುರಿತು ಒಂದಾಗಿ ಹೋಗಿರ್ತಾನೆ, ಒಂದಾಗುವಿಕೆಯನ್ನು ಪಡ್ಕೊಂಡಿರ್ತಾನೆ. ತಾನು ನೋಡಿ, ತನ್ನಲ್ಲಿ ತಾನು ಒಂದಾಗೋದ್ರಿಂದ ತಾನು ಯಾವಾಗ ತನಗಿಂತ ಬೇರೆಯಾಗಿದ್ದ? ಎಚ್ಚರ ಕನಸಿನಲ್ಲಿ ಬೇರೆಯಾದವನಂತೆ ತೋರ್ತಾ ಇದ್ದಾನೆ. ಈಗಲೂ ಬೇರೆಯಾಗಿಲ್ಲ. ಎಚ್ಚರ ಕನಸುಗಳಲ್ಲಿ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಪರ್ಕದಿಂದ ಬೇರೆಯಾದವನಂತೆ ತೋರುತ್ತಿದ್ದಂತಹ ಈ ಜೀವನು ಸುಷುಪ್ತಿ ಕಾಲದಲ್ಲಿ ತನ್ನ ಜೀವತ್ವವನ್ನು ಬಿಟ್ಕೊಂಡಾಗ ಒಂದಾದವನಂತಾಗ್ತಾನೆ. ಯಾಕೆ ಅಂತೆ ಒಂದಾದವನಂತೆ ಯಾಕಂತಿದ್ದೀನಿ? ಒಂದಾಗ್ಬೇಕಾಗಿಲ್ಲ, ಒಂದಾಗೋದಲ್ಲ, ಒಂದಾದವನೇ. ಯಾವಾಗ್ಲೂ ಬೇರೆ ಅಲ್ಲ ಅವನು. ಆವಾಗ ಗೊತ್ತಾಗತ್ತೆ. ಯಾವಾಗ ಗೊತ್ತಾಗತ್ತೆ? ಸುಷುಪ್ತಿ ಕಾಲದಲ್ಲಿ ಒಂದಾದವನಂತೆ ಆಗಿದ್ದಾನೆ ಗೊತ್ತಾಗತ್ತೆ. ಅದನ್ನ ಒಂದಾಗ್ತಾನೆ. ಈ ಹಾಲಿನ ಆಕಾಶ ಗೋಡೆ ತೆಗೆದುಕೊಳ್ಳೇನೆ ಮಹಾಕಾಶ ಒಂದಾದಂತ ಆಗತ್ತೆ ಅಂತ ಅಂತೀವಿ. ಯಾವಾಗ ಬೇರೆ ಆಗಿದೆ? ಗೋಡೆ ಇದ್ದಾಗ ಬೇರೆ ಆಗಿದೆಯೇನೋ? ಗೋಡೆ ಆದ್ಮೇಲೆ ಒಂದಾಗತ್ತೆ ಅನ್ನೋ ಅರ್ಥ ಏನೋ? ಹಾಲು ಇರಲ್ಲ ಅನ್ನೋ ಅರ್ಥನೇ. ಈಗ ಜೀವ ಅಂತ ಇರೋಲ್ಲ. ಸುಷುಪ್ತಿ ಕಾಲದಲ್ಲಿ ಅವನ ಜೀವನಲ್ಲ, ಜೀವತ್ವವಿಲ್ಲ. ಅವಾಗ ಏನಾಗಿರ್ತಾನೆ? ತನ್ನಲ್ಲಿ ತನ್ನ ನೈಜ ರೂಪದಲ್ಲಿ, ಪರಮಾರ್ಥ ರೂಪದಲ್ಲಿ ಬೆರ್ತ್ ಹೋಗಿರ್ತಾನೆ, ಸೇರ್ ಹೋಗಿರ್ತಾನೆ. ನೋಡಿ, ಬೆರ್ತ್ ಹೋಗೋದು, ಸೇರೋದು ಇದು ಕ್ರಿಯೆ ಅಲ್ಲ, ಇದು ಆಗೋದಲ್ಲ, ಇದು ಇನ್ಸಿಡೆನ್ಸ್ ಅಲ್ಲ. ಇದನ್ನ ಬಿಟ್ಕೊಳ್ಳೋದೆ. ಯಾವ್ದನ್ನ ಬಿಟ್ಕೊಳ್ಳೋದು? ಉಪಾಧಿ ಸಂಪರ್ಕವನ್ನು ಬಿಡೋದ್ ಬೇಕಾದ್ರೆ ಕ್ರಿಯೆಯನ್ನೇ, ಸೇರ್ಕೊಳ್ಳೋದು ಕ್ರಿಯೆನ್ ಬಿಡಿ. ಬಿಟ್ರೆ ಸಾಕು ಸೇರ್ಕೊಂಡವನೇ. ಅಂದ್ರೆ ಏನಾದ್ರು ಇದ್ರ ಕೂಡ್ಕೊಂಡಾಗ್ಲೂ ಸೇರ್ಕೊಂಡವನೇ, ಸೇರ್ಕೊಂಡೇನು ಗೊತ್ತಿರಲ್ಲ. ಹೇಳೋದು ಆಗಲ್ಲ. ಯಾಕಂದ್ರೆ ಇದು ಟೋಟಲಿ ಇನರ್ಟ್, ಅಂದ್ರೆ ಅಚೈತನ್ಯ ಅಲ್ವಾ? ಅದು ಜಡ. ಅದ್ ಇರೋದು ಅದು ಒಂದೇ ನಿಜ. ಅಂದ್ರೆ ಅದೇ ಅರಿವು, ಜಡ ಅಲ್ಲ. ಅಲ್ಲ, ನಮ್ದು ಬಾಡಿ ಎಲ್ಲಾನು ಇನರ್ಟ್. ಇರೋದು ಒಂದೇ, ಬ್ರಹ್ಮನ್ ಒಂದೇ, ಆತ್ಮನ್ ಒಂದೇ ಇರೋದು ನಿಜ ಅಂತ. ಅಲ್ಲ, ಬಾಡಿ ಎಲ್ಲ ಯಾವಾಗ್ಲೂ ಇಲ್ಲ. ಇಲ್ಲ, ಅದೇ ಅದೇ ಜಡ. ಅದೇ ಹೇಳ್ತಾರೆ ನಾನು. ಪತ್ರಿಕೆಲ್ಲ ತೋರ್ತಾ ಇರೋದು ಜಡ ಅಲ್ಲ. ಕನಸಿನ ಬಾಡಿ ಏನಾಗಿದೆ ಇವಾಗ? ಕನಸಿನ ಬಾಡಿ, ಕನಸಿನ ಇಂದ್ರಿಯ, ಕನಸಿನ ಮನಸ್ಸು ಏನು? ಇಲ್ಯೂಷನ್. ಜಡನು ಅನ್ಬೇಡ ಅಂತ ಇದ್ದೀರಾ ನೀವು? ಓಕೆ, ಕರೆಕ್ಟ್. ಎಂಟಿಟಿಯೇ ಇಲ್ಲ, ಅವಿದ್ಯೆಯಿಂದ ತೋರ್ತಿರೋದು. ಅಯ್ಯಪ್ಪ, ಕೇಳಿದ್ರೆ ಒಳ್ಳೆ ಹೆದರಿಕೆ ಆಗುತ್ತೆ. ನಮ್ದು ಎಲ್ಲ ಎಷ್ಟೊಂದು
ಹಾಗೆ ಇರೋದು ಅನುಭವ ಹಾಗೆ ಇರೋದು. ಯಾಕಂದ್ರೆ ನಿಮ್ ಕನಸಿನಲ್ಲೂ ನಿಮ್ಮಲ್ಲಿ ದೇಹ ಇರುತ್ತೆ, ಅಲ್ಲಿ ನಿಮ್ಮ ಮಕ್ಕಳು ತಂದೆ ತಾಯಿ ನೆನಪಿಷ್ಟಿದೆ ವ್ಯವಹಾರ ಮಾಡ್ತಿರ್ತೀರಾ, ಅಲ್ಲೂ ಕೂಡ ಎಲ್ಲ ಮಾಡ್ತೀರಾ. ಆ ಸತ್ಕಾಲ ನಿಜವಾದ ದೇಹವನ್ನು ಎಚ್ಚೆತ್ಕೊಳ್ಳಿ, ಆ ದೇಹ ಏನಾಗ್ತಿರ್ತದೆ ಏನಂತೀರಾ? ಹಾಗೆ ಈ ದೇಹವು ಕೂಡ ಒಂದು ತೋರಿಕೆ, ಇಲ್ಯೂಷನ್ನೇ ಹೊರತು ರಿಯಲ್ ದೇಹ ಇಲ್ಲ. ಈಗಲೂ ದೇಹ ಇದೆ ನಾವು ಅಂದ್ಕೊಂಡ್ ಬಿಟ್ಟಿದೀವಿ, ಹಠ ಮಾಡ್ತಾ ಇದೀವಿ, ಅದು ದೇಹ ಇದೆ ಅಂತ ಆಗಿದೆಯೇ ಹೊರತು ವಾಸ್ತವವಾಗಿ ಯಾರಿಗೂ ಎಲ್ಲೂ ದೇಹ ಇಲ್ಲೇ ಇಲ್ಲ. ಈ ಮಿಥ್ಯಾಜ್ಞಾನ ಮುಕ್ತ ಸಶರೀರತ್ವ ಕೇಳಿಸಿತು ಶಕ್ಯಂ ಶಂಕಾಚಾರ್ಯರು ತಪ್ಪುಳಿಕೆ ಬಿಟ್ಟು ಶರೀರ ಇದೆ ಅನ್ನಕ್ಕೆ ಏನು ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ತಪ್ಪುಳಿಕೆಯಿಂದ ಶರೀರ ಇದೆ ಅಂತ ಅನ್ಬಹುದೇ ಹೊರತು ಅಂದ್ರೆ ಏನಾಯ್ತು, ಶರೀರ ಇದೆ ಅನ್ನೋ ತಪ್ಪುಳಿಕೆ ಅಂತ ಆಯ್ತು. ತಪ್ಪುಳಿಕೆಯಿಂದ ಶರೀರ ಇರೋಲ್ಲ, ಶರೀರ ಇದೆ ಅಂತಂದ್ರೆ ಅದಕ್ಕೆ ಹೆಸರು ತಪ್ಪುಳಿಕೆ. ಉತ್ತರ ಕಾಶಿ ಹೋಗ್ಲೇಬೇಕು ಗುರುಗಳೇ, ಆ ಹಠ ಬಿಡ್ಬೇಕು ಅಂದ್ರೆ. ಇಲ್ದೇ ಇದ್ರೆ ಅದು ಎಲ್ಲಿ ಬಿಟ್ಕೊಳ್ಳುತ್ತೆ ಹಠ, ಅಷ್ಟು ಈಸಿಯಾಗಿ ಬಿಡಲ್ಲ ಅದು. ಯಾವಾಗ್ಲೂ ಇಲ್ಲಮ್ಮ, ಸುಮ್ಮನೆ ಭ್ರಾಂತಿ ಹಠ ಮಾಡ್ಕೊಳ್ತಾ ಇದೀವಿ. ನಮ್ಗೆ ಒಂದು ಸಹಜತೆ ಸರಳತೆ ಬೇಕು. ನಾವು ಸತ್ಯವನ್ನು ಕಂಡುಕೊಂಡು ಹೊರಟಾಗ ಯಾವ ಆಗ್ರಹವನ್ನು ಇಟ್ಕೋಬಾರ್ದು. ಹೌದು, ಇಷ್ಟು ಮಟ್ಟಿಗೆ ಶಂಕರಾಚಾರ್ಯ ಹೇಳ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಸತ್ಯ ಇದೆ. ನಮ್ಮ ಅನುಭವ ನೋಡ್ಕೋಬೇಕು. ನನಗೆ ದೇಹಾದಿ ನಿಜವಾಗಿ ಇದ್ದಿದ್ದಾಗಿದ್ರೆ ಇದ್ದದ್ದು ಯಾವಾಗ್ಲೂ ತೊಡಲೇಬೇಕು, ಇದ್ದದ್ದು ಹೋಗ್ಬಾರ್ದು. ಹೋಯ್ತು ಅಂದ್ರೆ ಇದ್ದಾಗ್ಲೂ ಅದಿಲ್ಲ ಅಂತ. ಕನಸಿನ ದೇಹ ಎಚ್ಚರದಲ್ಲಿ ಇಲ್ಲ, ಎಚ್ಚರ ಬಂದ್ಮೇಲೂ ಇಲ್ಲ ಅಂದ್ರೆ ಕನಸಿನ ಕಾಲದಲ್ಲೂ ಇಲ್ಲ ಅಂತ ಅರ್ಥ. ಕನಸಿನ ಕಾಲ ಇರುತ್ತೆ, ಆಮೇಲೆ ಹೋಗುತ್ತೆ ಅಂತ ಅರ್ಥ ಅಲ್ಲ. ಅದೇ ರೀತಿ ಎಚ್ಚರದ ದೇಹವೂ ಕೂಡ ಕನಸಿನಲ್ಲಿ ಇರಲ್ಲ, ಮತ್ತೆ ಇದಾದ್ಮೇಲೆ ಇರಲ್ಲ. ಅಂದ್ರೆ ಈಗಿದೆ ಅನ್ನೋದು ತಪ್ಪಲಿಕ್ಕೆ ಹೊರತು ಈಗಿದೆ ಅನ್ನೋದು ಪರಮಾತ್ಮ ಬೇಕಾದಾಗ ತೋರ್ಕೊಳ್ಳುತ್ತೆ ಹೊರಟೋಗುತ್ತೆ ಅಷ್ಟೇ. ಸತ್ಯಕ್ಕೆ ಲಕ್ಷಣ ಯಾವಾಗ ತೋರ್ಕೊಬೇಕು. ಗುರುಗಳೇ, ಇಂಗ್ಲಿಷ್ ಅಲ್ಲಿ ವಾಟ್ ಅಪಿಯರ್ಸ್ ಈಸ್ ನಾಟ್ ರಿಯಲ್, ವಾಟ್ ಈಸ್ ರಿಯಲ್ ಡಸ್ ನಾಟ್ ಅಪಿಯರ್. ಹಾಗೆ ಯಾವ್ದು ರಿಯಲ್ಲೋ ಅದು ಯಾವಾಗ್ಲೂ ತೋರ್ಬೇಕು, ಅದು ಹೋಗ್ಬಾರ್ದು. ಯಾವ್ದು ತೋರಿ ಮರೆಯಾಗುತ್ತೋ ಅದು ತೋರ್ದಾಗ್ಲೂ ಇಲ್ಲ. ಮರ್ಯಾದೆ ಇಲ್ಲ ಅಲ್ಲ, ತೋರ್ದಾಗ್ಲೂ ಇಲ್ಲ ಅನ್ಕೋಬೇಕು. ವಾಟ್ ಅಪಿಯರ್ಸ್ ಈಸ್ ನಾಟ್ ರಿಯಲ್, ವಾಟ್ ಈಸ್ ರಿಯಲ್ ಡಸ್ ನಾಟ್ ಅಪಿಯರ್. ಹಾಗೆ ಸತ್ಯಕ್ಕೆ ಲಕ್ಷಣ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಮರೆಯಾಗಬಾರ್ದು, ಅದು ಸತ್ಯ. ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ಅವಸ್ಥೆಯಲ್ಲಿ ಮಾತ್ರ ತೋರೋದು ಅದು ಸುಳ್ಳೋದು. ಹಾಗಾದ್ರಿಂದ ಈ ದೇಹೇಂದ್ರಿಯ ಮನೋಬುದ್ಧಿಯು ಯಾವುದೋ ಒಂದು ಕಾಲ ದೇಶ ಅವಸ್ಥೆಯಲ್ಲಿ ತೋರೋದ್ರಿಂದ ಅದು ಸತ್ಯ ಅಲ್ಲ. ಆತ್ಮನು ದೇಶಕಾಲ ಅತೀತನು, ಅವಸ್ಥಾ ಅತೀತನು, ತ್ರಿಕಾಲ ಅಬಾಧಿತನು. ತ್ರಿಕಾಲವೂ ಬಾಧಿತವಾಗುತ್ತೆ, ತ್ರಿಕಾಲವೂ ಅಲ್ಲಿಲ್ಲ. ಪ್ರಸಿದ್ಧಂ ಹಿ ಲೋಕೆ ಸ್ವಪಿತೀತಿ, ಪ್ರಸಿದ್ಧಂ ಹಿ ಲೋಕೆ ಸ್ವಪಿತೀತಿ. ಲೋಕದಲ್ಲಿ ಇದು ಪ್ರಸಿದ್ಧ. ಮಲಗುತ್ತಿರುವಂತಹ ಮನುಷ್ಯನಿಗೆ ನಿದ್ದೆ ಮಾಡುತ್ತಿರುವಾಗ ಲೋಕದವರು ಸ್ವಪಿತಿ ಎಂಬುದಾಗಿ ಅವರನ್ನು ಕರೆಯುತ್ತಾರೆ. ಸ್ವಪಿತಿ ಪ್ರಸಿದ್ಧ. ಇದು ಗೌಣಂಚ ಇದಂ ನಾಮ ಇತ್ಯಾಹ. ಗೌಣಂಚ ಇದಂ ನಾಮೇತ್ಯಾಹ. ಈ ನಾಮವು ಗುಣದಿಂದ ಬಂದದ್ದು ಅಂತ. ಗೌಣ ಅಂದ್ರೆ ಗುಣ ಸಂಬಂಧ ಬಂದ. ಯಾವ ಗುಣ? ತನ್ನಲ್ಲಿ ಒಂದಾಗುವುದು ಅನ್ನೋ ಗುಣ ನಿಮಿತ್ತದಿಂದ ಬಂದ ನಾಮ ಇದು, ರೂಢಿ ನಾಮ ಅಲ್ಲ. ಸುಮ್ಮನೆ ಕುರ್ಚಿ, ಪುಸ್ತಕ, ಫ್ಯಾನು ಹಾಗೆ ಸ್ವಪಿತಿ ಅಲ್ಲ, ಒಂದು ರೂಢಿ ಪದ ಅಲ್ಲ, ಅದು ಗುಣ ನಿಮಿತ್ತದಿಂದ ಬಂದಿದೆ. ಏನ್ ಗುಣ ಅಂದ್ರೆ ಅದಕ್ಕೆ ಬರೀತಾ ಇವಾಗ ಯದಾ ಸ್ವಪಿತಿ ಇತ್ಯುಚ್ಯತೆ ಪುರುಷಃ, ಯದಾ ಸ್ವಪಿತಿ ಇತ್ಯುಚ್ಯತೆ ಪುರುಷಃ, ತಸ್ಮಿನ್ ಕಾಲೇ ತದಾ ತಸ್ಮಿನ್ ಕಾಲೇ ತಥಾ ಸಚ್ಛಬ್ದವಾಚ್ಯಯ ಸಚ್ಛಬ್ದವಾಚ್ಯಯ ಪ್ರಕೃತಯಾ ದೇವತಯಾ ಸಂಪನ್ನೋ ಭವತಿ ಸಂಗತಃ ಏಕೀಭೂತೋ ಭವತಿ. ಸಂಗತಃ ಏಕೀಭೂತೋ ಭವತಿ. ಈ ವಾಕ್ಯ ಬಹಳ ಮುಖ್ಯ. ಯಾವಾಗ ಸ್ವಪಿತಿ ಮಲಗಿರುತ್ತಾನೆ ಎಂದು ಕರೆಸ್ಕೊಳ್ತಾನೋ ಪುರುಷನು, ಆಗ ಆ ಕಾಲದಲ್ಲಿ ಈ ಪುರುಷನು ಸತ್ತಿನೊಡನೆ ಅಂದ್ರೆ ಸಚ್ಛಬ್ದವಾಚ್ಯವಾದ ಪ್ರಕೃತವಾದ ಪರದೇವತೆಯೊಡನೆ, ಪರಾದೇವತಾ ಅಂತ ದೇವತೆಯ ಅಂದ್ರೆ ಪರಾದೇವತೆಯ, ಪರಯಾ ದೇವತೆಯ, ಸತ್ಯಂಬ ಸನ್ಮಾತ್ರವಾದ ಶುದ್ಧವಾದಂತ ಪ್ಯೂರ್ ಬೀಯಿಂಗ್ ಅಂತಂತಾರಲ್ಲ, ಶುದ್ಧ ಇರಿವು, ಶುದ್ಧ ಅರಿವು, ಆ ಸ್ವರೂಪದೊಡನೆ ಒಂದಾದವನಾಗಿರ್ತಾನೆ. ಒಂದಾದವನಾಗಿ ಅದು ತಪ್ಪು, ಒಂದಾಗೋದು ಕ್ರಿಯೆ ಅಲ್ಲ, ಒಂದಾಗಲ್ಲ. ಇಲ್ಲಿ ಬೇರೆಯಾದವರಂತಾಗಿದ್ದಾನಲ್ಲ ಇವಾಗ, ಇದನ್ನು ಬಿಟ್ಕೊಳ್ಳೋದನ್ನೇ ಒಂದಾದಂತಾಗಿರ್ತಾನೆ ಅಂತ. ಒಂದಾದಂತೇಳಿ ಒಂದಾಗ್ಬೇಕಾಗಿಲ್ಲ, ಒಂದಾದವನೇ, ಯಾವಾಗ್ಲೂ ಬೇರೆನೇ ಆಗಿಲ್ಲ. ತಪ್ಪುಳಿಕೆಯಿಂದ ಬೇರೆಯಾದಂತಾಗಿದ್ದು ಸುಷುಪ್ತಿ ಕಾಲದಲ್ಲಿ ಈ ಉಪಾಧಿ ಸಂಪರ್ಕವನ್ನು ಬಿಟ್ಕೊಳ್ಳೋದ್ರಿಂದ ಪರದೇವತೆಯಲ್ಲಿ ಒಂದಾದ, ಸೇರ್ಕೊಂಡ.
ಪಡ್ಕೊಂಡ ಅಂತ ಬೇರೆ ಬೇರೆ ಪದ ಅದು. ಆ ಸೇರ್ಕೊಂಡ ಪಡ್ಕೊಂಡ ಒಂದಾದ ಆ ಕ್ರಿಯಾಪದಕ್ಕೆ ಲಿಟ್ರೇಚರ್ ಮೀನಿಂಗ್ ಅರ್ಥ ಮಾಡಬಾರ್ದು. ಅದು ಸೇರ್ಕೊಳ್ಳೋದು ಅದು ಅಲ್ಲಿ ಏನು ವರ್ಬಲ್ ಫಾರ್ಮ್ ಏನು ಇಲ್ಲ ಅಲ್ಲಿ. ಯಾಕೆಂದ್ರೆ ಯಾವಾಗ್ಲೂ ಬೇರೆ ಅದೇ ಇದ್ದಾಗ ಪಡ್ಕೊಳ್ಳೋದು ಸೇರ್ಕೊಳ್ಳೋದು ಅಂತ ಬರುತ್ತೆ. ಪಡ್ಕೊಂಡವನೇ ಸೇರ್ಕೊಂಡವನೇ ಅದು ಅಲ್ಲಿ ಗೊತ್ತಾಗತ್ತೆ. ಅನ್ನೋ ಕಾರಣದಿಂದ ಆಗೊಂದಾಗಿರ್ತಾನೆ ಅಂತ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ತಿದ್ದಾರೆ ಹೊರತು ಮಾತ್ರ ಕ್ರಿಯಾಪದವನ್ನ ಅಲ್ಲಿ ಹೇಳಿರೋದ್ರಿಂದ ಅಲ್ಲಿ ಏನೋ ಆಗತ್ತೆ, ಏನೋ ಒಂದು ನಡೆಯತ್ತೆ, ಘಟನೆ ಆಗತ್ತೆ ಅಂತ ಮಾತ್ರ ಮಾಡ್ಕೋಬಾರ್ದು. ಆ ವರ್ಬು ಭ್ರಾಂತಿ ಉಂಟು ಮಾಡುತ್ತೆ. ಆ ಕ್ರಿಯಾಪದ ನಿಮ್ಗೆ ತಪ್ಪಿಗೆ ಉಂಟು ಮಾಡುತ್ತೆ. ಅಲ್ಲಿ ಒಂದಾಗ್ತಾನೆ ಅಂದ್ರೆ ಈಗ ಅಲ್ಲಿ ಹೋಗಿ ಡೈ ಹೊಡಿತಾನೆ, ನೀರಿಗೆ ಡೈ ಹೊಡೆದು ಹೇಗೆ ನೀರು ಮುಳುಗಿ ಹೋಗ್ತಾನೋ ಹಾಗೆ ಜೀವ ಸುಷುಪ್ತಿ ಕಾಲದಲ್ಲಿ ಬ್ರಹ್ಮದಲ್ಲಿ ಹೋಗಿ ಮುಳುಗಿ ಬಿಡ್ತಾನೆ ಅಂತ ಅನ್ಕೊಂಡು ಹಾಗಲ್ಲ, ಆಗಲ್ಲ. ತನ್ನ ಜೀವತ್ವವನ್ನು ಕಳ್ಸಿಕೊಳ್ತಾನೆ. ಬಿಟ್ಟು ಹೇಳಿಪ್ಪ. ಗುರುಗಳೇ, ಈ ಕ್ರಿಯಾಪದಗಳು ಸುಮಾರು ಬೇರೆ ಪದ ಇಲ್ಲ, ಆದ್ರೆ ಕ್ರಿಯಾಪದ ಎಲ್ಲೆಲ್ಲಿ ಉಪಯೋಗಿಸ್ಯಾರೋ ಅಲ್ಲೇ ಶುರು ಆಗ್ಬಿಡುತ್ತೆ ಒಂದು ಕನ್ಫ್ಯೂಷನ್. ಹೌದು, ಅದು ಕರ್ಮಕಾಂಡಕ್ಕೆ ಉಪಾಸನಾ ಕಾಂಡಕ್ಕೆ ಕ್ರಿಯಾಪದ ಬೇಕು, ಯಾಕಂದ್ರೆ ಅಲ್ಲಿ ಕ್ರಿಯೆ ಇದೆ. ಜ್ಞಾನಕಾಂಡದಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಕ್ರಿಯಾಪದವೇ ಹೊರತು ಕ್ರಿಯಾಪದದಲ್ಲಿ ಸ್ಟ್ರೆಸ್ ಇಲ್ಲ, ತಾತ್ಪರ್ಯ ಇಲ್ಲ, ಒತ್ತು ಕೊಡಬಾರ್ದು ಅಷ್ಟೇ. ಅಲ್ಲಿ ಒಂದಾಗಿರ್ತಾನೆ ಸತ್ತಿನಲ್ಲಿ ಅಂತ ಸ್ಟ್ರೆಸ್ ಮಾಡ್ಬೇಕು, ಅಷ್ಟಕ್ಕೆ ನಿಲ್ಲಿಸ್ಕೋಬೇಕು. ಸತ್ತಿಗೆ ಒತ್ತು ಕೊಡ್ಬೇಕು. ಒಂದಾಗಿರ್ತಾನೆ ಅಂತ ಮೆಲ್ಲಿಗೆ ಹೇಳಬೇಕು. ಪ್ರಕೃತವಾದ ದೇವತೆಯೊಡನೆ ಸಂಪನ್ನನಾಗಿರ್ತಾನೆ, ಸಂಗತನಾಗ್ತಾನೆ, ಏಕೀಭವನಾಗ್ತಾನೆ ಅಂತ. ಮನಸಿ ಪ್ರವಿಷ್ಟಂ ಮನ ಆದಿ ಸಂಸರ್ಗಕೃತಂ ಜೀವರೂಪಂ ಪರಿತ್ಯಜ್ಯ ಸ್ವಂ ಸದ್ರೂಪಂ ಪರಮಾರ್ಥ ಸತ್ಯಂ ಅಪೀತೋ ಅಪಿಗತೋ ಭವತಿ. ಏನು ಸ್ಪಷ್ಟ ಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಭಾಷ್ಯಕಾರರು ಪರಮಾತ್ಮನೇ ಒಂದಾಗ್ತಾನೆ, ಅಲ್ಲಿ ಅವಿದ್ಯೆಯಲ್ಲಿ ವ್ಯಾಖ್ಯಾನಕಾರರು ಅವಿದ್ಯೆಯಲ್ಲಿ ಒಂದಾಗ್ತಾನೆ ಅಂತ ಅರ್ಥ ಮಾಡ್ತಾರೆ. ಅಲ್ಲಿ ಸುಷುಪ್ತಿಲಿದ್ದಾಗ ಯಾಕೆ ಅರಿವಾಗಲ್ಲ ಅಂದ್ರೆ ಅವಿದ್ಯೆ ಇರುತ್ತೆ, ಅದನ್ನ ಅರಿವಾಗಲ್ಲ ಅಂತಾರೆ. ಅವರೇನು ಒಂದಾಗಿರ್ತಾನೆ, ಅದನ್ನ ಅರಿವಾಗಲ್ಲ ಅಂತಾರೆ. ಅರಿವಾಗದೇ ಇರೋಕೆ ಒಂದಾಗೋದು ಕಾರಣ, ಅಜ್ಞಾನವೂ ಕಾರಣ ಅರಿವಾಗದೇ ಇರೋಕೆ. ಇಲ್ಲಿ ತ್ರಿಪುಟಿ ಇರಲ್ಲ, ಅರಿಯುವ ಸಾಧನ, ಅರಿಯಬೇಕಾದ ವಸ್ತು ಮೂರಿರಲ್ಲ, ಅದನ್ನ ಅರಿವಾಗಲಿರಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಇವ್ರೇನಂತಾರೆ, ಅಜ್ಞಾನ ಇರುತ್ತೆ, ಆದಿನ ಅರಿವಾಗಲ್ಲ ಅಂತಾರೆ. ಏಕತ್ವ ಅರಿಯದೇ ಇರೋ ಕಾರಣವೋ ಅಜ್ಞಾನ ಅರಿಯದೇ ಇರೋ ಕಾರಣವೋ ಅಂತ ಸ್ವಾಮಿ ಪ್ರಶ್ನೆ ಹಾಕೊಂಡಿದ್ದಾರೆ. ಅಲ್ಲ ಅಲ್ಲಿ ಅರಿಯುವ ಇನ್ನೊಂದಿಲ್ಲ ಅಂತ ಹೇಳ್ಬೇಕಲ್ವಾ ಗುರುಗಳೇ? ಅವಾಗ ಹಾಗೆ ಹೇಳ್ಬೇಕು. ಅದು ಅವ್ರು ಹೆಂಗ್ ಹೇಳಲ್ಲ, ಅರಿವಾಗಲ್ಲ ಅಂದ್ರೆ ಅಜ್ಞಾನ ಇರುತ್ತೆ, ಅದನ್ನ ಅರಿವಾಗಲ್ಲ ಅಂತ ಅರ್ಥ ಮಾಡ್ತಾರೆ ವ್ಯಾಖ್ಯಾನಕಾರರು. ಹಾಗನ್ಬಿಟ್ರೆ ನೀವ್ ಹೇಳ್ದಂಗೆ ಬೇರೆ ಒಂದು ನಾವು ಆ ಸ್ವರೂಪದಲ್ಲಿ ಹೇಗಿರೋದು ಅನ್ನೋದಕ್ಕೆ ಒಂದ್ ಬೇರೆ ಏನು ಸಿಗದೇ ಇಲ್ಲ ತಿಳ್ಕೊಳಕ್ಕೆ. ಅಲ್ಲಿ ಭಾಷಿಕ ಸ್ಪಷ್ಟವಾಗಿ ಏಕತ್ವಮೇವ ಅಜ್ಞಾನ ಹೇತು ಅಂತಂದರೆ, ಅರಿದೇ ಇರೋದಕ್ಕೆ ಏಕತ್ವವೇ ಕಾರಣವೇ ಹೊರತು ಅಜ್ಞಾನ ಇರೋದು ಕಾರಣ ಅಂತ ಹೇಳಿಲ್ಲ. ಅರಿದೇ ಇರೋದಕ್ಕೆ ಏಕತ್ವ ಕಾರಣ ಅಂತ ಒಂದಾಗಿರ್ತಾನೆ, ತ್ರಿಪುಟಿ ಇರಲ್ಲ ಅಲ್ಲಿ, ಪ್ರಮಾಣ ಪ್ರಮೇಯ ಭೇದ ಇರಲ್ಲ, ಜೀವತ್ತು ಕಳ್ಸ್ಕೊಂಡು ನೋಡಿ. ವಾಕ್ಯ ನೋಡಿ, ಈಗ ಮನಸ್ಸಿ ಪ್ರವಿಷ್ಟಂ ಅದಿದ್ದಾನೆ. ಮನಸ್ಸಿನಲ್ಲಿ ಹೊಕ್ಕಿರುವಂತಹ ಈ ಜೀವರೂಪವು ಮನ ಆದಿ ಸಂಸರ್ಗಕೃತ. ಮನ ಆದಿನೇ ಮನಸ್ಸು, ಇಂದ್ರಿಯ, ದೇಹ, ಇದರ ಸಂಸರ್ಗನೂ ಇದರ ಸಂಬಂಧ. ಇದರಿಂದ ಜೀವರೂಪ ಅಂತ ಉಂಟಾಗಿರುತ್ತೆ. ಅದನ್ನ ಪರಿತ್ಯಜ್ಯ ಸುಷುಪ್ತಿಗಾಗಿ ಬಿಟ್ಟುಬಿಡ್ತಾನೆ. ಈ ದೇಹೇಂದ್ರ ಮನೋಬುದ್ಧಿ ಸಂಪರ್ಕ ಕಳ್ಸ್ಕೊಂಡ್ಬಿಡ್ತಾನೆ. ಪರಿತ್ಯಜ್ಯ ಸ್ವಂ ಸದ್ರೂಪಂ, ತನ್ನದಾದ ಸದ್ರೂಪ ನೋಡಿ. ಆ ಸದ್ರೂಪ ಜೀವನಿಗೆ ತನ್ನ ರೂಪ ಅಂತ ಇದ್ದಾರೆ, ಯಾರ್ದು ಅಲ್ಲ. ಸ್ವಂ ಸದ್ರೂಪ ಶುರು ಮಾಡಿದ್ದೆ ಇದೇ ಸೆಂಟೆನ್ಸ್ ಅಲ್ವಾ ಗುರುಗಳೇ? ಮನಸ್ಸಿನಲ್ಲಿ ಹೊಕ್ಕಿತ್ತು ಜೀವ ಅಂತಾನೆ ಸ್ಟಾರ್ಟ್ ಮಾಡಿ ಅದನ್ನ ಇವಾಗ ಮನಸ್ಸಿಲ್ದೆ ಇದ್ದಾಗ ಅದಿಲ್ಲ, ಆ ಹೊಕ್ಕದ ಪ್ರಶ್ನೆ ಇಲ್ಲ ಅಂತ ಕನ್ಕ್ಲೂಷನ್. ಹಾಗೆ ಜೀವ ಪ್ರಾಣಧಾರಣೆ ಅಂತ ಪಾಳನಿಗೆ ಸೂತ್ರ ಮಾಡಿದ್ದಾರೆ. ಜೀವ ಅಂದ್ರೆ ಪ್ರಾಣ ಮನಸ್ಸಿನ ಅಭಿಮಾನ ಪಟ್ಕೊಂಡಾಗ ಜೀವನೇ ಹೊರತು ಪ್ರಾಣ ಮನಸ್ಸಿನ ಸಂಬಂಧ ಇಲ್ಲ ಅಂದ್ರೆ ಅವ್ನು ಜೀವನಲ್ಲ, ಜೀವತ್ವವಿಲ್ಲ. ಜೀವ ಅನ್ನೋದು ಪ್ರಾಣ ಮನಸ್ಸಿನ ಸಂಪರ್ಕ ಸಂಬಂಧ ಬರುತ್ತೆ. ಆ ಮನಸ್ಸಿನ ಸಂಪರ್ಕವನ್ನು ಕಳ್ಸ್ಕೊಂಡ್ಬಿಡ್ತಾನೆ ಸುಷುಪ್ತಿ ಕಾಲದಲ್ಲಿ. ತನ್ನದಾದ ಸದ್ರೂಪವನ್ನ ಸೇರ್ಕೊಂಡು ಪಡ್ಕೊಂಡು ಪರಮಾರ್ಥ ಸತ್ಯ ಅದು
ಯಾವಾಗಲೂ ಇರ್ತಕ್ಕಂಥ ಸತ್ಯರೂಪ. ಅದ್ರಲ್ಲಿ ಅಪೀತೋ ಭವತಿ, ಅಪಿಗತೋ ಭವತಿ. ಪ್ರಾಣ ಮನ್ಸು ಅಂದ್ರೆ ನೀವು ಆತ್ಮ ಮನ್ಸು ಅಂತ ಇರೋದು. ಅಲ್ಲಲ್ಲ, ಪ್ರಾಣ ಅಂದ್ರೆ ವೈಟಲ್ ಏರ್, ಮುಖ್ಯ ಉಸಿರಾಟ ಆಡ್ತಾ ಇರೋದು. ಕ್ರಿಯಾಶಕ್ತಿಗಳ ಮೂಲ ರೂಪ, ಕ್ರಿಯಾಶಕ್ತಿಗಳಿಗೆಲ್ಲ ಮೂಲ ರೂಪ ಪ್ರಾಣ. ಜ್ಞಾನ ಶಕ್ತಿಗಳ ಮೂಲ ರೂಪ ಮನಸ್ಸು. ಅರ್ಥ ಆಯ್ತು. ನಾನು ಆ ಜೀವದ ಬಗ್ಗೆ ಏನು ಬೇರೆ ಯೋಚನೆ. ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎರಡು ಇದೆ ನಮ್ಗೆ. ಕ್ರಿಯಾಶಕ್ತಿಗಳ ಮೂಲ ಪ್ರಾಣ, ಅರಿವಿನ ಶಕ್ತಿಗಳ ಮೂಲ ಮನಸ್ಸು ಬುದ್ಧಿ. ಅದ್ ಎರಡು ಉಪಾಧಿಯನ್ನು ಕಳ್ಸ್ಕೊಂಡ್ಬಿಡ್ತಾನೆ, ಸಂಪರ್ಕ ಬಿಟ್ಕೊಂಡ್ಬಿಡ್ತಾನೆ. ಬಿಟ್ಕೊಂಡ್ ಕೂಡಲೇ ತನ್ನ ಪಾರಮಾರ್ಥಿಕವಾದ ದೇವತಾ ರೂಪವನ್ನ, ಸದ್ರೂಪವನ್ನ ಪಡ್ಕೊಂಡವನಾಗ್ತಾನೆ, ಸೇರ್ಕೊಂಡವನಾಗ್ತಾನೆ. ಹಾಗಾಗಿ ಅವನು ಅಲ್ಲಿ ತನ್ನ ನೈಜ ರೂಪವನ್ನು ಪಡ್ಕೊಂಡಿರ್ತಾನೆ. ಈಗಲೂ ಹಾಗೆ ಇದೆ ನೋಡ್ಕೊಳ್ಳಿ. ನಿಮ್ಗೆ ಅಷ್ಟು ವಿವೇಕ ಇದ್ರೆ ಈಗ ಎಚ್ಚರವಾಗಿರುವಾಗಲೇನೆ ಮನಸ್ಸಿನ ಬುದ್ಧಿಯ ಸಂಪರ್ಕವನ್ನು, ಪ್ರಾಣ ಸಂಪರ್ಕವನ್ನು ಬಿಟ್ಕೊಂಡು ಶುದ್ಧವಾದ ಕೇವಲ ರೂಪದಿಂದ ನೀವು ಉಳಿಯುವುದಕ್ಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆದ್ರಿದ್ರೆ ತತ್ವಜ್ಞಾನ ಆಗ್ಬಿಡುತ್ತೆ. ವಿವೇಕ ಬೇಕು ನಿಮ್ಗೆ, ಅಷ್ಟು ಪ್ರಬಲವಾದ ವಿವೇಕ ಬೇಕು. ದೇಹೇಂದ್ರಿಯ ಮನೋಬುದ್ಧಿಯನ್ನು ದಾಟಿ ಹೋಗ್ಬೇಕು, ಮೀರ್ ಹೋಗ್ಬೇಕು. ಅದನ್ನ ಹೇಳಿ. ನೀವು ಪ್ರಾಣ ಸಂಪರ್ಕವನ್ನು ಬಿಟ್ಕೊಂಡ್ರೆ ಅಂದ್ರೆ ಅದ್ ಮೀನಿಂಗ್ ಏನ್ ಬರುತ್ತೆ ಗುರುಗಳೇ? ಅದು ಯಾವಾಗಲೂ ಪ್ರಾಣ ಇಲ್ಲ ನಿಮ್ಗೆ, ನಿಮ್ಗೆ ಯಾವಾಗಲೂ ಪ್ರಾಣನೂ ಇಲ್ಲ ಮನಸ್ಸು ಇಲ್ಲ. ನೀವು ಪ್ರಾಣ ಮನಸ್ಸನ್ನು ಎರಡು ಆಬ್ಜೆಕ್ಟ್ ನೋಡೋರು. ಎಲ್ಲಿದೆ ನಿಮ್ಗೆ ಸ್ವರೂಪ ಪ್ರಾಣ? ಪ್ರಾಣವನ್ನು ನಿಮ್ಗೆ ಆಬ್ಜೆಕ್ಟ್ ಆಗುತ್ತೋ? ಪ್ರಾಣ ಇಲ್ಲ ಅಂದ್ರೆ ಬಾಡಿನೇ ಇಲ್ಲ, ಬಾಡಿನೇ ಇಲ್ಲ ಅಂತೀರಾ ನೀವು. ಅದು ಬೇರೆ ಇದಾಗ್ಬಿಡುತ್ತಾಗ ಡಿಸ್ಕಷನ್ ಬೇರೆ. ಬಾಡಿ ಬಾಡಿ ಎಂದೂ ಇಲ್ಲ, ಯಾರಿಗೂ ಇಲ್ಲ ಬಾಡಿ. ಪ್ರಾಣವೇ ಟಿಕೆಟ್ ಬುಕ್ ಮಾಡ್ಬಿಡ್ಲಮ್ಮ. ಬಾಡಿನಲ್ಲೇ ಪ್ರಾಣವೂ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಇಂದ್ರಿಯವೂ ಇಲ್ಲ, ಬಾಡಿಯೂ ಇಲ್ಲ, ಪ್ರಪಂಚವೂ ಇಲ್ಲ. ಇರೋದಿಲ್ಲ ಅದು ಒಂದೇ. ಪ್ರಾಣ ಸಂಪರ್ಕ ಬಿಡೋದು ಅದು ತಲೆಗೆ ಹತ್ತಾ ಇಲ್ಲ. ಅದನ್ನ ನಾಳೆ ಹೇಳಿಬೇಕಾದ್ರೆ ನೀವು ಪ್ರಾಣವನ್ನು ಆಬ್ಜೆಕ್ಟ್ ಮಾಡ್ಕೊಳ್ತಿದ್ರೋ ಇಲ್ವಾ ನೋಡ್ಕೊಳ್ಳಿ. ನೀವು ಪ್ರಾಣ ಗೊತ್ತಾಗ್ತಿದ್ಯೋ ಇಲ್ವಾ? ಅದಷ್ಟು ಯೋಚನೆ ಮಾಡಕ್ಕೆ ಹೋಗಲ್ಲ ಪ್ರಾಣದ ಬಗ್ಗೆ. ಆಗ್ತಾ ಇರುತ್ತೆ ಅಲ್ವಾ ಅದು. ಮಾಡದೇ ಇದ್ದ ಮಾತ್ರ ನಿಮ್ಗೆ ಆಬ್ಜೆಕ್ಟ್ ಆಗದೆ ಇರುತ್ತೆ. ಅದು ಯೋಚನೆ ಮಾಡೋದ್ ಬಿಟ್ರೆ ಗೊತ್ತಾಗುತ್ತೆ ಅಷ್ಟೇ. ಟೈಮ್ ಆಯ್ತು, ನಾಳೆ ಹೇಳ್ತೀನಿ. ಯೋಚನೆ ಮಾಡೋದ್ ಬಿಟ್ರೆ ಎಣಿಸುತ್ತೆ ತಿರ್ಗಾ ಯೋಚನೆ ಮಾಡುವಂತ. ಯೋಚನೆ ಮಾಡೋದ್ ಬಿಟ್ರೆ ಪ್ರಾಣ ಬಂದು ಯೋಚನೆ ಮಾಡುವಂತ ಎಣಿಸುತ್ತೆ. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿರ್ದೇಯೋಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.